ಎಲ್ರೂ ಸೇರಿ ನಿನ್ನ ಈ ಮನೆಗೆ ಕಳ್ಸಿದ್ದಾರೆ. ಎಲ್ರ ಬಂಡವಾಳ ಬಯಲ್ ಮಾಡ್ತೀನಿ. ಕೂಲ್ ಕೂಲ್. ಯಾಕ್ ವೈದೇಹಿ ಅಷ್ಟ್ ಸಿಟ್ ಮಾಡ್ಕೋತ್ಯಾ? ಸಮಸ್ಯೆನ ಇಬ್ರು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಸರಿ, ನಿನ್ನ ಮನದ ಪ್ರಕಾರ ನಾನು ಸುಳ್ ಶ್ರಾವಂತಿ ಅಂತ ಅನ್ಕೋ. ಹೇಗ್ ಪ್ರೂವ್ ಮಾಡ್ತೀಯಾ ಹೇಳು? ಪ್ರೂವ್ ಮಾಡ್ತೀನಿ. ಎಲ್ಲಿ ಕಲ್ಲು ಹೊಡೆದ್ರೆ ಹಣ್ಣುಗಳಷ್ಟು ಕೆಳಗ್ ಬೀಳತ್ತೋ ಅದನ್ನ ನೋಡಿ ತಿಳ್ಕೊಂಡೆ ಕಲ್ಲು ಹೊಡಿತೀನಿ. ಎಲ್ರ ಬಂಡವಾಳ ಬಯಲ್ ಮಾಡ್ತೀನಿ. ಇವತ್ತು ಎಲ್ರ ಮುಂದೆ ನೀನು ಅನಾಥೆ ಅಲ್ಲ ಅಂತ ಪ್ರೂವ್ ಮಾಡಕ್ಕಾಗ್ದೆ ನಾನು ಸೋತಿರ್ಬೋದು. ಆದ್ರೆ ನೀನು ನಾಟಕ ಆಡ್ತಿದ್ಯಾ ಅಂತ ಗೊತ್ತಿದ್ದು ಕೂಡ ಅದ್ ಹೇಗ್ ಗೆಲ್ಲಕ್ ಬಿಡ್ತೀನಿ? ಎಷ್ಟೇ ಕಷ್ಟ ಆದ್ರೂ ಎಷ್ಟೇ ಅವಮಾನಗಳು ಎದುರಾದ್ರೂ ಕೂಡ ನಿಜಾನ್ ಹೊರಗ್ ಹಾಕಿ ನನ್ ಕುಟುಂಬನ ನಾನ್ ಕಾಪಾಡ್ಕೋತೀನಿ. ನಿನ್ನಿಂದ ಆಗಲ್ಲ ವೈದೇಹಿ. ನೀನ್ ಅದೆಷ್ಟೇ ಪ್ರಯತ್ನ ಪಟ್ರು ನಾನು ಸೋದ್ರ ಸೊಸೆ ಅಲ್ಲ ಅನ್ನೋ ವಿಷಯನ ನಿನ್ ಕೈಲ್ ಪ್ರೂವ್ ಮಾಡೋದಕ್ಕಾಗಲ್ಲ. ನಾನು ಮುಗ್ಧೆ ಅಂತ ಎಲ್ಲರೂ ಹೇಳ್ತಾರೆ ಶ್ರಾವಂತಿ. ಮುಗ್ಧೇನೆ. ಆದ್ರೆ ಯಾರಾದ್ರೂ ನಮ್ಮ ಮನೆಯವ್ರ ಸಹವಾಸಕ್ ಬಂದ್ರೆ ಮಾತ್ರ ಅವ್ರ ಗ್ರಹಚಾರನ ನಾನು ಬಿಡಿಸ್ಬಿಡ್ತೀನಿ. ಗ್ರಹಚಾರ ಬಿಡ್ಸಕ್ಕೆ ಬುದ್ಧಿವಂತೆ ಯಾಕಿರ್ಬೇಕಾಗತ್ತೆ ಹೇಳು? ಯಾವ ಹಂತಕ್ ಬೇಕಾದ್ರೂ ಹೋಗೋ ಹಾಗೆ ಮಾಡತ್ತೆ, ಯಾವ್ದನ್ನೇ ಆದ್ರೂ ಸಾಧಿಸೋ ಹಾಗೆ ಮಾಡತ್ತೆ. ನಿನ್ ವಿಷಯದಲ್ಲಿ ಕೂಡ ಸಾಧಿಸ್ತೀನಿ, ಗೆದ್ದೇ ಗೆಲ್ತೀನಿ. ಅದು ನೋಡೋಣ. ಆದ್ರೂ ಈಗ ನಿನ್ ಪರಿಸ್ಥಿತಿ ಬಗ್ಗೆ ಯೋಚಿಸ್ದೆ ನೀನ್ ಮಾತಾಡ್ತಾ ಇದ್ಯಾ. ಮನೆಯವ್ರ ಹಾಗಿರ್ಲಿ, ಕೊನೆಗೆ ತಾಳಿ ಕೊಟ್ಟಿರೋ ನಿನ್ ಗಂಡ ಕೂಡ ನೀನ್ ನಂಬೋದಿಲ್ಲ ತಿಳ್ಕೊ. ಆಗೇನ್ ಮಾಡ್ತೀಯಾ? ನೋಡು ನೋಡು ನಾನು ಏನ್ ಮಾಡ್ತೀನಿ ಅಂತ ನೋಡು. ನಿಂಗೆ ಗೊತ್ತಾಗತ್ತಲ್ಲ, ಊರಿಗ್ ಮುಂಚೆ ಯಾಕೆಷ್ಟು ಕುತೂಹಲ? ಪ್ರೀತಿಸಿದ ಹುಡುಗಿನೇ ಹೆಂಡತಿಯಾಗಿ ಸಿಕ್ಕಿದ್ಲಲ್ಲ ಅಂತ ನಾನು ಸಂತೋಷವಾಗಿರ್ಬೇಕಾದ ಹೊತ್ತಲ್ಲಿ ಯಾಕೆ ಹೀಗೆಲ್ಲ ಆಗ್ತಿದೆ? ನನ್ನೇ ಪ್ರೀತಿಸಿದ್ರು ತಂಗಿ ಒಳ್ಳೇದಕ್ಕೋಸ್ಕರ ನನ್ನಿಂದ ದೂರ ಇದ್ಲು. ಆಮೇಲೆ ಅವಳೇ ನನ್ನ ಹೆಂಡತಿ ಅಂತ ಗೊತ್ತಾದ್ರೂ ನಾನು ಹುಚ್ಚನ್ ತರ ಆಡಿ ಆಗ್ಲೂ ಅವಳನ್ನ ದೂರ ಇಟ್ಟಿದ್ದೆ. ಇನ್ನೇನ್ ಈಗ ಹತ್ರ ಆಗ್ತಾ ಇದೀವಿ ಅನ್ಕೊಳ್ಳೋಷ್ಟರಲ್ಲಿ ಈ ಸಮಸ್ಯೆ ಎಲ್ಲಿಂದ ಬಂತು? ಅಲ್ಲ, ನಾನೆಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀನಿ ಅಂದ್ರೆ ವೈದೇಹಿಗೆ ಇನ್ನೆಷ್ಟು ನೋವಾಗಿರ್ಬೇಕು. ಈ ಸಮಸ್ಯೆಗೆ ಪರಿಹಾರ ಹೇಗೆ ಹುಡ್ಕೋದು? ಈ ತರ ಬೇಜಾರ್ ಮಾಡ್ಕೊಂಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಸೂಟ್ ಆಗಲ್ಲ. ಯಾವಾಗ್ಲೂ ನಗ್ನಗ್ತಾ ನೀವ್ ತರಲೆ ಮಾಡ್ಕೊಂಡಿದ್ರೇನೆ ಚೆನ್ನಾಗಿರತ್ತೆ. ಯಾಕ್ರಿ ಅಷ್ಟ ಆಶ್ಚರ್ಯದಲ್ಲಿ ನೋಡ್ತಾ ಇದ್ದೀರಾ? ಶ್ರವಂತಿ ಬಂದಿದ್ದಾಳಲ್ವಾ, ಸವತಿ ಆಗ್ಬಿಡ್ತಾಳಲ್ವಾ, ಆದ್ರೂ ಯೋಚನೆ ಮಾಡ್ದೆ ಕೂತ್ಕೊಂಡು ಇಷ್ಟು ಖುಷಿಯಾಗಿದ್ದಾಳಲ್ಲ ಅಂತ ಆಶ್ಚರ್ಯ ಪಡ್ತಿದ್ದೀರಾ? ಹಾಗೇನಿಲ್ಲ. ಅದೇ ಏನು ಇಲ್ದೆ ಹೋದ್ರೆ ನೀವ್ಯಾಕೆ ಇಷ್ಟು ಬೇಜಾರಲ್ಲಿರ್ತೀರಾ? ಇಲ್ ನೋಡ್ರಿ, ನಿಜವಾಗ್ಲೂ ಬಂದಿರೋದು ಮಾವನ್ ಸೋದರ ಸೊಸೆನೋ ಅಥವಾ ಚಿಕ್ಕ ವಯಸ್ಸಲ್ಲಿ ತಾಳಿ ಕಟ್ಟಿರೋ ಹುಡುಗಿನೋ ಆಗಿದ್ರೆ ನೀವ್ ಅನ್ಕೊಂಡ್ ಹಾಗೆ ಬೇಜಾರಲ್ಲಿರ್ತಿದ್ನೇನೋ. ಆದ್ರೆ ಅವಳು ಆ ಹುಡುಗಿ ಅಲ್ಲ, ಅವಳು ಕಳ್ಳಿ, ಸುಳ್ಳಿ, ನಕಲಿ ಹುಡುಗಿನ ನೋಡಿ ನಾನ್ಯಾಕ್ ಭಯ ಪಡ್ಬೇಕು ಹೇಳಿ?
ಶ್ರವಂತಿ ಸುಳ್ಳು ಅನ್ಕೊಂಡು ಇವಳು ಸಂತೋಷ ಪಡ್ತಿರೋದಕ್ಕೆ ನಾನು ಸಂತೋಷ ಪಡ್ಬೇಕಾ? ಇಲ್ಲಾಂದ್ರೆ ಶ್ರವಂತಿ ನಮ್ಮ ಅತ್ತೆ ಮಗಳು ಅನ್ನೋದೇ ನಿಜ ಆಗಿ ಮುಂದಾಗೋ ಪರಿಣಾಮಗಳ ಬಗ್ಗೆ ಯೋಚಿಸಿ ದುಃಖಕ್ಕೆ ಗುರಿಯಾಗ್ಬೇಕಾ? ಅಯ್ಯೋ, ನಾನು ಅಷ್ಟೆಲ್ಲ ಹೇಳ್ತಿದ್ರು ನೀವಿನ್ನ ಅದೇ ಮೂಡಲ್ಲಿದ್ದೀರಲ್ಲ. ನಾನ್ ಶ್ರವಂತಿ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನೀವು ಅವಳ ಬಗ್ಗೆ ಯೋಚನೆ ಮಾಡ್ತಾ ಮನಸ್ಸು ಹಾಳು ಮಾಡ್ಕೋಬೇಡಿ. ಅಷ್ಟಕ್ಕೂ ಇದು ಹೇಳೋಷ್ಟು ಸುಲಭ ಅಲ್ಲ. ಹೋಗ್ಲಿ, ನೀವ ಮೂಡಿಂದ ಹೊರಗೆ ಬರೋದಕ್ಕೆ ಒಂದು ಚಿಕ್ಕ ಆಟ ಆಡೋಣವಾ? ಆಟನ? ಏನಾಟ? ಹೆಂಡತಿ ಆಟ ಅಂದ್ರೆ ಸುಮ್ನೆ ಸರಿ ಅಂತ ಒಪ್ಕೊಳ್ಳೋದ್ ಬಿಟ್ಟು ಏನ್ ಆಟ ಅಂತ ಕೇಳ್ತಿದ್ದೀರಲ್ಲ. ಹೌದು ಬಿಡಿ, ಸೋಲೋರು ಆಟ ಅಂದ್ರೆ ಹೀಗೆ ಹೆದರ್ಕೊಳ್ತಾರೆ. ಹೇಯ್, ಯಾರು ಸೋಲೋದು? ಚಾನ್ಸೇ ಇಲ್ಲ. ಯಾವ್ದೇ ಆಟ ಆದ್ರೂ ನಾನೇ ಗೆಲ್ಲೋದು. ಹಾ ಹಾ, ಎಷ್ಟು ಗೆದ್ರಿ ಅಂತ ಮೊನ್ನೆನೆ ನಾನ್ ನೋಡಿದ್ನಲ್ಲ. ನಾನ್ ಮಾಡಿದ್ದಿನ ಮಾಡಕ್ಕೂ ಆಗದೆ ಸೋತು ಸುಣ್ಣ ಆದ್ರಿ. ಏಯ್, ಅದನ್ ಮಾತ್ರ ನೆನ್ಪು ಮಾಡ್ಬೇಡ. ಲಡ್ಡುನ ತಿನ್ಬೇಕು ಅಂತ ಬಾಯ್ಗೆ ಹಾಕೊಂಡು ಅದನ್ನ ತಿಂದೆ ಆಚೆ ತೆಗೆದು ನನಗ್ ಮೋಸ ಮಾಡ್ದೆ. ಆಟ ಅಂದ್ಮೇಲೆ ಹೀಗೆಲ್ಲ ಮಾಡೋದಿದ್ದೇ ಇರತ್ತೆ. ಬುದ್ಧಿ ಉಪಯೋಗಿಸಿ ಆಡಿ ಗೆಲ್ಬೇಕು ನಂತರ. ಇನ್ನೂ ನಿಮ್ಮಲ್ಲಿ ಬುದ್ಧಿವಂತಿಕೆ ಇದೆ ಅನ್ನೋ ನಂಬಿಕೆ ನಿಮ್ಗಿದ್ರೆ ಈ ಆಟ ಆಡ್ಗೆಲಿ ನೋಡೋಣ. ಸರಿ, ಹಾಗಾದ್ರೆ ಯಾವ ಆಟ ಆಡಿಸ್ತೀಯೋ ಆಡ್ಸು. ಈ ಸಲ ಗೆದ್ದು ಹೋದ್ಸಲ ಅದ ಅನ್ಯಾಯಕ್ಕೆ ಪ್ರತೀಕಾರ ತೀರ್ಸ್ಕೊತೀನಿ. ಸರಿ, ಹಾಗಾದ್ರೆ ನೀವು ನನ್ನನ್ನ ಮುಟ್ಟದೇನೆ ಮುತ್ಕೊಡ್ಬೋದಾ? ಓಕೆ ರೀ, ನಮ್ ಮುತ್ತಿನ ಆಟಕ್ಕೆ ಯಾರು ಅಡ್ಡ ಬರಬಾರ್ದು ಅಂತ ಬಾಗ್ಲು ಹಾಕಿದ್ದೀನಿ. ಇವಾಗ ಶುರು ಮಾಡೋಣ. ಒನ್, ಟೂ, ತ್ರೀ. ನಿಂತ್ಕೋ. ನೀನ್ ಸೋತ್ರೆ ಏನ್ ಮಾಡ್ತೀಯ ಅಂತ ಹೇಳು. ಏನ್ ಮಾಡ್ತೀನಾ? ಸೋತ್ ಹೋದ್ರೆ ನಿಜವಾಗ್ಲೂ ಮುತ್ಕೊಡ್ಲಾ? ಮೊದ್ಲು ಮುಟ್ಟದೆ ಮುತ್ ಕೊಡು. ಅದಾದ್ಮೇಲೆ ನೀನ್ ಹೇಳೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಮುತ್ ಕೊಡೋದನ್ನ ಬಿಟ್ಟು ಬೇರೆ ಏನಾದ್ರೂ ಹೇಳು. ಸರಿ, ನೀವ್ ಸೋತ್ ಹೋದ್ರೆ ನೀವು ನನ್ಗೆ ಇವತ್ತು ಊಟ ಮಾಡಿಸ್ಬೇಕು. ನಾನ್ ಸೋತ್ ಹೋದ್ರೆ ನೀವು ಏನ್ ಕೆಲ್ಸ ಹೇಳಿದ್ರು ನಾನ್ ಮಾಡ್ತೀನಿ. ತಲೆನೋವಿದ್ರೆ ಎಣ್ಣೆ ಹಚ್ತೀನಿ. ಬಾಡಿ ಪೇನ್ ಅಂದ್ರೆ ಮಸಾಜ್ ಮಾಡ್ತೀನಿ. ನಿದ್ದೆ ಬರ್ದೆ ಹೋದ್ರೆ ಲಾಲಿ ಹಾಡ್ತೀನಿ. ಅಯ್ಯೋ ತಾಯೇ, ಬೇಡ, ಅಷ್ಟೆಲ್ಲ ಸಾಹಸ ಮಾಡ್ಬೇಡ ನೀನು. ನಾನು ಏನೇ ಹೇಳಿದ್ರು ಮಾಡ್ತೀನಿ ಅಂದಲ್ವಾ? ಅದು ಸಾಕು, ಅದೊಂದು ಮಾತು ಸಾಕು. ಸರಿ, ಇವಾಗ ಬರ್ಬೋದಾ? ಮುಟ್ಟದೇನೆ ಮುತ್ತು ಕೊಡ್ಬೇಕು. ನೆನ್ಪಿದೆ ಅಲ್ವಾ? ಚೆನ್ನಾಗೆ ನೆನ್ಪಿದೆ. ನಿಂತ್ಕೋ. ಮತ್ತೆ ಏನಾಯ್ತು ರೀ? ಇದ್ರಲ್ಲಿ ಯಾವ ಮೋಸನೂ ಇಲ್ಲ ತಾನೆ? ಕನ್ನಡಿಲ್ ಕಾಣೋ ನನ್ನ ರಿಫ್ಲೆಕ್ಷನ್ಗೆ ಮುತ್ತು ಕೊಡೋದು, ನೀರಿನ ಗುಳ್ಳೆ ಮೇಲೆ ನನಗೆ ಮುತ್ತು ಕೊಡೋದೆಲ್ಲ ಮಾಡೋ ಹಾಗಿಲ್ಲ. ಆಗ ನೀರ್ಗೆ ಕನ್ನಡಿಗೆ ಮುತ್ತು ಕೊಟ್ಟ ಹಾಗಾಗತ್ತೆ ಹೊರತು ನಿಮಗ್ ಮುತ್ತು ಕೊಟ್ಟ ಹಾಗೆ ಹೇಗ್ರಿ ಆಗುತ್ತೆ? ನಿಮ್ಗೆ ಮುತ್ತು ಕೊಡ್ತೀನಿ, ಅದು ಕೂಡ ಮುಟ್ಟದೇನೆ ಕೊಡ್ತೀನಿ. ನೀವ್ ಹಾಗೆ ನಿಂತ್ಕೊಂಡಿರಿ ಸಾಕು, ಅಷ್ಟೇ. ಆದ್ರೂ ನಿಮ್ ನೋವು ಅರ್ಥ ಆಗತ್ತೆ ಚಿಕ್ಕಪ್ಪ. ನಿಮ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಸ್ಪಂದಿಸ್ತಿದ್ರು. ಆದ್ರೆ ಆಗೋಗಿರೋದನ್ನ ಬದಲಾಯಿಸಕ್ಕಾಗಲ್ವಲ್ಲ? ಅದಕ್ಕೇನ್ ಹೇಳ್ತೀರಾ? ಅದ್ರ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡಿಲ್ಲ ಅಮ್ಮ. ನನಗೆ ನೀವು ಹೇಳೋ ಕತೆಗಿಂತ ನನ್ನ ಮಗಳ ಭವಿಷ್ಯನೇ ಮುಖ್ಯ ಆಗತ್ತೆ.
ನಿಜನೇ ಬೇಗ್ರೆ, ನಮ್ಮ ಕತೆ ನಿಮಗೆ ಬೇಕಾಗಿಲ್ಲ. ನಡೆದಿದ್ನೆಲ್ಲ ನಿಮಗೆ ಮೊದಲೇ ಹೇಳಬೇಕಿತ್ತು. ಆದರೆ ನಾವು ಹೇಳೋ ಸಂದರ್ಭನೇ ಬರಲಿಲ್ಲ. ಯಾಕೆ ಅಂದರೆ ನನ್ನ ತಂಗಿ ಆಗಲಿ, ನನ್ನ ತಂಗಿ ಮಗಳಾಗಲಿ ಮತ್ತೆ ನಮ್ಮ ಜೀವನಕ್ಕೆ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕೇನೆ ಚಿಕ್ಕ ವಯಸ್ಸಲ್ಲಿ ಕೊಟ್ಟಿರೋ ಮಾತು ಅವ್ರ ಜೊತೆನೆ ಹೋಯ್ತು ಅಂತ ನಿಮ್ಮ ಜೊತೆ ಸಂಬಂಧ ಬೆಳೆಸಿದ್ವಿ. ಆದರೆ ಈಗ ನನ್ನ ಸೋದರ ಸೊಸೆ ಬಂದಿದ್ದಾಳೆ. ಬಂದ್ರೆ ಬರ್ಲಿ ಬಿಡಿ, ಅವಳನ್ನ ಸೋದರ ಸೊಸೆಯಾಗೆ ನೀವು ಇಟ್ಕೊಳ್ಳಿ. ಅದನ್ ಬಿಟ್ಟು ನನ್ನ ಮಗಳಿಗೆ ಸವತಿಯಾಗಿ ತರ್ತೀನಿ ಅಂದ್ರೆ ಮಾತ್ರ ನಾನ್ ಸುಮ್ನಿರಲ್ಲ. ನಿಮ್ ಮಗನಿಗೆ ಹೆಂಡತಿಯಾಗಿ ನನ್ನ ಮಗಳು ಮಾತ್ರ ಇರಬೇಕು. ಆ ಸ್ಥಾನನ ಹಂಚ್ಕೊಳ್ಳೋ ಹಕ್ಕಾಗ್ಲಿ ಕಿತ್ಕೊಳ್ಳೋ ಅಧಿಕಾರ ಆಗ್ಲಿ ನಿಮ್ಗಳಿಗೆ ಯಾರಿಗೂ ಇಲ್ಲ. ಅಯ್ಯೋ ಚಿಕ್ಕಪ್ಪ, ನೀವು ಸುಮ್ನೆ ಕೋಪ ಮಾಡ್ಕೋತಾ ಇದ್ದೀರಲ್ಲ. ಇವಾಗ ಮದ್ವೆ ಆಗಿರೋ ನಿಮ್ ಮಗಳಿಗೆ ಎಲ್ಲ ಹಕ್ಕು ಇದೆ ಅಂದ್ರೆ ಯಾವಾಗ್ಲೂ ಚಿಕ್ಕ ವಯಸ್ಸಿನಲ್ಲಿ ಮದ್ವೆ ಆಗಿರೋ ಶ್ರವಂತಿ ಪರಿಸ್ಥಿತಿ ಏನು? ಅಂದ್ರೆ ಅವಳಿಗೇನಾದ್ರೂ ಪರವಾಗಿಲ್ಲ ಅಂತಾಯ್ತು. ಏನು ಮಾತಾಡ್ತಾ ಇದ್ಯಮ್ಮ? ಅದು ಚಿಕ್ಕ ವಯಸ್ಸಿನಲ್ಲಾಗಿರುವಂತ ಮದ್ವೆ, ಮಕ್ಕಳ ಮದ್ವೆ. ಅದನ್ನ ಹೇಳಿ ನನ್ನ ಮಗಳ ಭವಿಷ್ಯನ ಹಾಳು ಮಾಡ್ತೀರಾ? ಅಪ್ಪ ಸಾಕು, ಬನ್ನಿ ಹೋಗೋಣ. ಇಲ್ಲಮ್ಮ, ಆ ವಿಷಯನ ಈಗಲೇ ತಿಳ್ಕೋಬೇಕು. ಇಲ್ಲ ಅಂದ್ರೆ ನಿನಗಾಗುವಂತ ಅನ್ಯಾಯನ ದೇವ್ರು ಕೂಡ ತಪ್ಸಕ್ಕಾಗಲ್ಲ. ಅಯ್ಯೋ ಅಪ್ಪ, ನನಗ್ ಯಾವ ಅನ್ಯಾಯನೂ ನಡೆದಿಲ್ಲ. ನಾನ್ ಮಾತಾಡ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಮಾವ, ಅತ್ತೆ, ಅಪ್ಪ ಏನೋ ಆವೇಶದಲ್ಲಿ ಮಾತಾಡ್ತಾ ಇದ್ದಾರೆ. ನೀವ್ ಬೇಜಾರ್ ಮಾಡ್ಕೋಬೇಡಿ. ದೇವಾಂಶ್ ಇಬ್ಬರ ಹೆಂಡತಿರ್ ಜೊತೆ ಹ್ಯಾಪಿಯಾಗಿರ್ತಾನೆ ಅನ್ಕೊಂಡೆ. ಆದ್ರೆ ಅನ್ಕೊಂಡಷ್ಟು ಸಂತೋಷವಾಗಿ ಅವನಿಲ್ಲ. ಅದ್ರಿಂದ ಮಾವ ಈ ವಿಷಯನ ತುಂಬಾ ಎಳೆದಾಡ್ದೆ. ಆದಷ್ಟು ಬೇಗ ಇದಕ್ಕೆ ಸೊಲ್ಯೂಷನ್ನ ಹುಡುಕಿ. ಹಬ್ಬಾ, ತುಂಬಾ ದಿನ ಆದ್ಮೇಲೆ ಇವತ್ ಮನ್ಸಿಗೆ ಖುಷಿ ಆಗ್ತಿದೆ. ಇವತ್ತೇ ಹೀಗಿದೆ ಅಂದ್ರೆ ನಾಳೆ ಗುರುಗಳು ಬಂದು ಸೊಲ್ಯೂಷನ್ ಕೊಟ್ಮೇಲೆ ಪರಿಸ್ಥಿತಿ ಇನ್ನೆಷ್ಟು ಹದಗೆಡುತ್ತೋ ನೋಡೋಣ. ಏನೂ ಇಲ್ಲ. ಇಲ್ಲ ಅಂತ ಯಾಕೆ ಹೇಳ್ತೀರಾ ಅತ್ತೆ? ನಿಮ್ ಮನ್ಸಲ್ಲಿರೋ ಗೊಂದಲ ನಿಮ್ ಮುಖದಲ್ಲಿ ಕಾಣಿಸ್ತಿದೆ. ನನಗ್ ನಿಮ್ ಬಗ್ಗೆ ತಿಳ್ದಿರೋ ಮಟ್ಟಿಗೆ ಮತ್ತೆ ಮನೆ ಪರಿಸ್ಥಿತಿನ ಇಟ್ಕೊಂಡು ನೀವೇನ್ ಯೋಚಿಸ್ತಿದ್ದೀರಾ ಅಂತ ನಾನ್ ಗೆಸ್ ಮಾಡಿ ಹೇಳ. ನಾಳೆ ಗುರುಗಳು ಬಂದು ವೈದೇಹಿಗ್ ಮಾತ್ರ ದೇವಾಂಶ್ ಹೆಂಡತಿಯಾಗಿರೋಕೆ ಹಕ್ಕಿದೆ, ಶ್ರವಂತಿಗಿಲ್ಲ ಅಂತ ಎಲ್ ಹೇಳ್ಬಿಡ್ಬೋದು ಅಂತ ನಿಮ್ಗೆ ಟೆನ್ಷನ್ ಆಗ್ತಿದೆ ಅಷ್ಟೇ ಅಲ್ವಾ? ಇದನ್ನೇ ಯೋಚಿಸ್ತಿದ್ದೀರಾ ಅಲ್ವಾ? ನನಗ್ ಗೊತ್ತು ಅತ್ತೆ, ನಿಮ್ ಮನೆ ಸೊಸೆಯಾಗಿ ಇಷ್ಟು ವರ್ಷ ಆಗಿದೆ. ಇಷ್ಟ ಮಾತ್ರ ನಿಮ್ ಬಗ್ಗೆ ನನಗ್ ಗೊತ್ತಿರಲ್ವಾ? ನಿಮಗ್ ಮೊದ್ಲಿಂದಾನು ವೈದೇಹಿ ಸೊಸೆಯಾಗಿ ಬರೋದು ನಿಮ್ಗಿಷ್ಟ ಇಲ್ಲ ಅತ್ತೆ. ಯಾಕೆ ಅಂದ್ರೆ ನಿಮ್ ವಂಶದ ಕುಡಿ ಒಬ್ಬ ಅನಾಥೆಗೆ ಹುಟ್ಟಬಾರ್ದು ಅಂತ. ಅಯ್ಯೋ ಅತ್ತೆ, ನನಗ್ ಗೊತ್ತು ನೀವು ನನ್ನ ಹತ್ರ ಏನು ಮುಚ್ಚಿಡೋ ಅವಶ್ಯಕತೆನೇ ಇಲ್ಲ. ವೈದೇಹಿ ನಿಮ್ ಸೊಸೆ ಅಂತ ಗೊತ್ತಾದಾಗ್ಲಿಂದ ನಿಮ್ ವಂಶದ ಕುಡಿ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊತಿದ್ದೀರಾ ಅಂತ ನನಗ್ ಗೊತ್ತು ಅತ್ತೆ.
ಆ ನೋವಿಂದ ಹೊರಗ್ ಬರೋದಕ್ಕೆ ಎಷ್ಟು ದೇವ್ರಿಗೆ ನೀವು ಹರಕೆ ಹೊತ್ಕೊಂಡಿದೀರಾ ಅಂತಾನೂ ಗೊತ್ತು. ಯಾವ ದೇವ್ರು ಕಣ್ಬಿಟ್ನೋ ಗೊತ್ತಿಲ್ಲ, ಆದ್ರೆ ಚಿಕ್ಕ ವಯಸ್ಸಿಗೆ ದೇವಾಂಶನ ಮದ್ವೆ ಆಗಿರೋ ನಿಮ್ ಸೋದರ ಸೊಸೆನ ಈ ಮನೆಗ್ ತಲುಪೋ ತರ ಮಾಡ್ದ. ನೀವ್ ಆಸೆ ಪಡ್ತಿರೋ ಹಾಗೆ ಗುರುಗಳು ಶ್ರವಂತಿಗೂ ಕೂಡ ಹೆಂಡತಿ ಆಗಿರೋದಕ್ಕೆ ಹಕ್ಕಿದೆ ಅಂತ ಹೇಳಿದ್ರೆ ಯಾವ ನೋವು ಇರಲ್ಲ ಅತ್ತೆ. ನಿಮ್ ಸೋದರ ಸೊಸೆನೆ ನಿಮಗ್ ವಂಶದ ಕೊಡಿನ ಕೊಡ್ತಾಳೆ, ನಿಮ್ಮ ಆಸೆನೂ ಈಡೇರುತ್ತೆ. ಅವ್ರು ನಿಮ್ ಸುತ್ತಮುತ್ತ ಇದ್ರು ಮಕ್ಳನ್ನ ಎತ್ಕೊಂಡ್ ಮುದ್ದಾಡಕ್ಕೆ ಮನ್ಸೇ ಬರಲ್ಲ. ಕೊನೆಗೆ ಮೊಮ್ಮಕ್ಳನ್ನ ಹೊರಗ್ನವ್ರ ತರ ನೋಡೋ ಪರಿಸ್ಥಿತಿ ನಮಗ್ ಬರುತ್ತೆ ಅತ್ತೆ. ಅದ್ರಿಂದ ಶ್ರವಂತಿನೇ ಬಾರಿಸ್ದಾರನ್ನ ಕೊಡೋ ಅಂತ ದಾರಿ ಇದ್ರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಇಲ್ಲ, ಯಾವುದೇ ಪರಿಸ್ಥಿತಿಲೂ ಆ ಅನಾಥೆ ಹೊಟ್ಟೆಲಿ ಈ ಮನೆ ವಾರಸ್ದಾರ ಹುಟ್ಟಬಾರ್ದು. ಏನಾದ್ರೂ ಒಂದು ಮಾಡಲೇಬೇಕು. ಯಾಕಂದ್ರೆ ಶ್ರವಂತಿ ಅಷ್ಟಕ್ಕೂ ನಿಮ್ ಸೋದರ ಸೊಸೆನೇ ಅಲ್ಲ ಅಂದ್ಮೇಲೆ ನಿಮ್ಗೂ ಅವಳಿಗೂ ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಗಿರೋದಕ್ ಸಾಧ್ಯನೇ ಇಲ್ಲ. ನೀವಿದೆ ನಂಬಲ್ಲ ಅಂತ ಗೊತ್ತು, ಆದ್ರೆ ನಾನ್ ನಂಬ್ತಾ ಇದ್ದೀನಿ. ನಿಮ್ಗೆ ಪ್ರೂವ್ ಮಾಡಕ್ ಆಗದೆ ಹೋದ್ರು ನಾನ್ ನಂಬೋದಕ್ಕೆ ಬೇಕಾಗಿರೋ ಆಧಾರಗಳು ನನಗ್ ಸಿಕ್ಕಿದೆ. ಅದಕ್ಕೆ ನಾನ್ ಯಾವ ಟೆನ್ಷನ್ನು ಇಲ್ದೆ ಇಷ್ಟೊಂದು ಆರಾಮಾಗಿದ್ದೀನಿ. ನಿಮ್ಗೊಂದ್ ವಿಷಯ ಗೊತ್ತಾ? ನಾಳೆ ಗುರುಗಳು ಈ ಸಮಸ್ಯೆಗೆ ಒಂದ್ ಪರಿಹಾರನ ಕೊಡ್ತಾರೆ. ಅಂದ್ರೆ ಹೌದು, ಮಾವ ಮಾತಾಡ್ತಿರುವಾಗ ಕೇಳಿಸ್ಕೊಂಡೆ. ಗುರುಗಳು ಯಾವಾಗ್ಲೂ ನಿಜಾನೇ ಹೇಳೋದಲ್ವಾ, ನ್ಯಾಯನೇ ಮಾತಾಡ್ತಾರಲ್ವಾ, ಅಂದ್ಮೇಲೆ ಅವ್ರು ನನ್ನ ಹೆಸರೇ ಹೇಳ್ತಾರೆ. ಆ ನಕಲಿ ಶ್ರವಂತಿ ಹೆಸರನ್ನ ಹೇಳೋದೇ ಇಲ್ಲ. ಅದಕ್ಕೆ ಆ ವಿಷಯದ ಬಗ್ಗೆ ಯೋಚನೆ ಮಾಡೋದನ್ನ ಮರೆತು ನೆಮ್ಮದಿಯಾಗಿರಿ. ನೋಡಿ, ಆ ಚಂದಮಾಮ ಎಷ್ಟು ಚೆನ್ನಾಗಿದೆ. ಆ ಚಂದಮಾಮ ಇಷ್ಟ ಆಗ್ಲಿಲ್ವಾ? ಹೋಗ್ಲಿ, ಚಂದಮಾಮನ್ ತರ ಇರೋ ಹುಡುಗಿ ಪಕ್ಕದಲ್ಲೇ ಇದ್ದಾಳಲ್ಲ, ಇಷ್ಟ ಆದ್ಲಾ? ನೋಡಿ, ಸರಿಯಾಗಿ ನೋಡಿ. ಚಂದಮಾಮನ್ ತರ ಇದ್ದೀನಾ? ನಾನ್ ಚೆನ್ನಾಗಿದ್ದೀನಾ? ಚಂದ್ರನ್ ತರ ಇರೋ ಹುಡುಗಿ ಜುಮ್ಕಿ ಚೆನ್ನಾಗಿದ್ಯಾ? ಇದು ಈ ತರ ನಗ್ತಾ ಇದ್ರೆ ನಿಮ್ ಮುಖ ಚೆನ್ನಾಗ್ ಕಾಣುತ್ತೆ. ಆ ಚಂದಮಾಮನ್ ಬೆಳತಿಂಗ್ಳು ಥರ. ಚಿಕ್ಕಪ್ಪನ? ಹಾ, ನಿನಗ್ ಚಂದ್ರ ಮಾವ ಆದ್ಮೇಲೆ ನನಗ್ ಚಿಕ್ಕಪ್ಪ ಅಲ್ವಾ? ಥ್ಯಾಂಕ್ ಯು ಚಿಕ್ಕಪ್ಪ. ಈ ಮುದ್ದು ರಾಕ್ಷಸಿನ ನನಗ್ ಸಿಗೋ ಹಾಗೆ ಮಾಡಿದ್ದೀರಾ. ಚಿಕ್ಕಪ್ಪ, ಇನ್ನೂ ಏನ್ ನೋಡ್ತಾ ಇದ್ದೀರಾ? ಸ್ವಲ್ಪ ಆ ಕಡೆ ಹೋಗ್ಬೋದಲ್ವಾ? ಚಿಕ್ಕಪ್ಪ ಪ್ಲೀಸ್. ಥ್ಯಾಂಕ್ ಯು ಚಿಕ್ಕಪ್ಪ. ನೋಡು, ಚಿಕ್ಕಪ್ಪ ತುಂಬಾ ಒಳ್ಳೆಯವರು. ಹೇಳ್ತಿದ್ದ ಹಾಗೆ ಅರ್ಥ ಮಾಡ್ಕೊಂಡ್ಬಿಟ್ರು. ನೀನು ಕೂಡ ಒಳ್ಳೆ ಹುಡುಗಿನೇ ಅಲ್ವಾ? ಅಂದ್ಮೇಲೆ ನನ್ಗೊಂದು ಮುತ್ತು ಕೊಡ್ತೀಯಾ?
ಅಯ್ಯೋ ಅವ್ರು ಬಂದ್ಬಿಟ್ರು. ಚಿಕ್ಕಪ್ಪ ಪ್ಲೀಸ್ ಅರ್ಥ ಮಾಡ್ಕೊಳಲ್ವಾ? ಅಲ್ಲಿ ನೋಡು ಹೊರಟೋದ್ರು. ಇವಾಗ ಹೇಳು. ಏನ್ ಹೇಳ್ಬೇಕು? ಅದೇ ಇದಕ್ ಮುಂಚೆ ಕೇಳಿದ್ನಲ್ಲ, ಮುತ್ಕೊಡಲ್ವಾ? ಚಂದಮಾಮ ಹೊಟ್ಟೋಗಿರೋದ್ರಿಂದ ನಾವು ಹೊಟ್ಟೋಗ್ಬೇಕು. ವೈದೇಹಿ ವೈದೇಹಿ ಹಾಡು ಹಗಲಲ್ಲೇ ನಿನಗೆ ನಕ್ಷತ್ರಗಳನ್ನ ತೋರಿಸ್ತೀನಿ. ನೀನೇ ಅವರನ್ನ ಹೇಳ್ಕೊತೀಯೋ ಅಥವಾ ಅವರೇ ನಿನ್ನ ಮನೆಯಿಂದ ಎಳ್ದು ಆಚೆ ಹಾಕ್ತಾರೋ ನಾಳೆ ಬೆಳಗ್ಗೆನೆ ಗೊತ್ತಾಗುತ್ತೆ. ಯಾವತ್ತೂ ಇಲ್ದೇರೋ ಧೈರ್ಯ ಹೇಗ್ ಬಂದಿದೆ ಈ ವೈದೇಹಿಗೆ? ನಮ್ ಪ್ಲಾನ್ ಏನಾದ್ರೂ ಲೀಕ್ ಆಗಿದ್ಯಾ ಇಲ್ವಲ್ಲ? ಅಥವಾ ನಿಜವಾದ ಶ್ರಾವಂತಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಎಷ್ಟು ವರ್ಷದಿಂದ ಅಂಕಲ್ ಅವಳನ್ನ ಹುಡುಕ್ತಿದ್ರು ಸಿಗ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ವೈದೇಹಿಗೆ ಹೇಗ್ ಸಿಕ್ಬಿಡ್ತಾರೆ? ತುಂಬಾ ಸಂತೋಷ ಆಗ್ತಿದ್ದೀರಿ. ಸರಿ, ಗುರುಗಳು ಬರೋ ಸಮಯ ಆಯ್ತು. ನೀವು ಕೂಡ ಬೇಗ ರೆಡಿಯಾಗಿ. ಸರಿ. ಅಪ್ಪ, ನೀವು ಧೈರ್ಯವಾಗಿರಿ. ನನಗೆ ಯಾವ ಸಮಸ್ಯೆನೂ ಆಗಲ್ಲ ಅಂತ ಹೇಳ್ತಿದ್ದೀನಲ್ಲ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಪರಿಹಾರ ಸಿಕ್ಬಿಡತ್ತೆ. ಅದು ಕೂಡ ನಮಗ್ ಬೇಕಾಗಿರೋ ಹಾಗೆ ಇರುತ್ತೆ. ಬೆಳಗ್ಗೆನೆ ಶುರು ಮಾಡ್ಕೊಂಡ್ಲು. ಅಷ್ಟಕ್ಕೂ ಅವಳು ಹೀಗ್ ಮಾತಾಡೋ ಕಾರಣ ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಇನ್ ಸ್ವಲ್ಪ ಹೊತ್ನಲ್ಲಿ ಅದೇನಾಗ್ಬಿಡತ್ತೆ? ಅದ್ಯಾವ ಪರಿಹಾರ ಸಿಗತ್ತೆ ಇವಳಿಗೆ? ರಂಗ ರಂಗ, ಯಜಮಾನ್ರೆ ಹೇಳಿ. ಗುರುಗಳು ಶಿಷ್ಯಂದ್ರು ಬರ್ತಿದ್ದಾರೆ. ಕಾಲ್ ತೊಳ್ಕೊಳಕ್ಕೆ ಹೊರಗಡೆ ನೀರಿಟ್ಟಿದ್ಯಾ? ಮರ್ತ್ಬಿಟ್ಟೆ ಯಜಮಾನ್ರೆ. ಹೋಗಿಡು. ಇದೇನಿದು, ಮಾವ ಕೂಡ ಇವತ್ ಗಡಿಬಿಡಿ ಮಾಡ್ತಿದಾರಲ್ಲ. ಗುರುಗಳಂದ್ರೆ ಯಾರು? ಏನ್ ಕೌಸಲ್ಯ, ಭಯ ಆಗ್ತಿದ್ಯಾ? ಗುರುಗಳ ಮೇಲೆ ಎಲ್ಲ ಭಾರನೂ ಹಾಕದ್ಮೇಲೆ ಇನ್ಯಾಕ್ ಭಯ ಹೇಳು? ತೀರ್ಮಾನ ಏನೇ ಆಗಿದ್ರು ನಾವು ಪಾಲಿಸ್ಬೇಕು ಅಷ್ಟೇ. ಗುಡ್ ಮಾರ್ನಿಂಗ್ ಮಾವ. ಮನೆಗೆ ಯಾರು ಬರ್ತಿದ್ದಾರೆ? ಇವತ್ತು ನಿಮ್ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ನಲ್ಲಮ್ಮ. ಗುರುಗಳು ಈಗ ಪರಿಹಾರನ ಕಳಿಸ್ತಾ ಇದ್ದಾರೆ. ಅವ್ರೇನೇ ಹೇಳಿದ್ರು ಅದೇ ನಮಗೆ ಶಾಸನ. ನಾವು ಅದಕ್ಕೆ ತಲೆ ಬಾಗ್ಲೇಬೇಕಾಗತ್ತೆ. ಈ ಗುರುಗಳಂದ್ರೆ ಯಾರು? ಅವ್ರು ಹೇಗ್ ಪರಿಹಾರ ಕೊಡ್ತಾರೆ? ಯಾರು? ನಿನ್ನೆಯಿಂದಾನು ಇವಳಿಗೆ ಇಷ್ಟೊಂದು ನಂಬಿಕೆ ಹೇಗ್ ಬಂತು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಇದೆ ನನ್ನ ನಂಬಿಕೆ. ಮಾವ ಅವ್ರ ಮಾತನ್ನ ಚಾಚು ತಪ್ಪದೆ ಪಾಲಿಸೋದ್ರಿಂದ ನೀನು ನಕಲಿ ಅಂತ ಗೊತ್ತಾಗಿ ಹೊರಗೆ ಹಾಕ್ಬಿಡ್ತಾರೆ. ಮನೆಯಿಂದ ಹೋಗಕ್ಕೆ ಸಿದ್ಧವಾಗಿರು. ಈಗ ಅವ್ರು ನನ್ನ ಡೂಪ್ಲಿಕೇಟ್ ಅಂತ ಹೇಳಿದ್ರೆ ನನ್ ಕ್ಯಾರೆಕ್ಟರ್ ಕ್ಲೋಸಾ?
ಟೆನ್ಷನ್ ಆಗ್ತಿದ್ಯಾ? ಮಾಡ್ಕೋಬೇಡ. ನೀನು ನಾನ್ ಹೇಳ್ದಾಗ್ಲೇ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಮನೆಯಿಂದ ಹೋಗಿದ್ದಿದ್ರೆ ಈ ಟೆನ್ಷನ್ನೇ ಇರ್ತಾ ಇರ್ಲಿಲ್ಲ. ಇವಾಗ ನೋಡು, ಕುತ್ತಿಗೆ ಹಿಡಿದು ಆಚೆ ತಳ್ಳಿಸ್ಕೊಳ್ಳೋ ಪರಿಸ್ಥಿತಿ ತಂದ್ಕೊಂಡಿದ್ಯಾ. ತುಂಬಾ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ಯಾ ಶ್ರವಂತಿ. ನಿನ್ನ ನೋಡ್ತಿದ್ರೇನೆ ಪಾಪ ಅನಿಸ್ತಿದೆ. ಬನ್ನಿ. ಕೌಸಲ್ಯ, ದೇವಾಂಶ್, ವೈದೇಹಿ. ಬಂದ್ಬಿಟ್ರು. ನೀನ್ ಹೊರಡೋ ಸಮಯನೂ ಬಂತು. ಆದ್ರೆ ಖಂಡಿತವಾಗ್ಲೂ ನನ್ನ ಹೆಸರು ಇರಲ್ಲ. ಹೌದು, ಅದ್ರಲ್ಲಿ ಖಂಡಿತ ನನ್ನ ಹೆಸರೇ ಇರತ್ತೆ. ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು? ಏನೇ ಮಾಡಿದ್ರು ಅವರು ನನಗೆ ಸ್ವಂತ. ಗುರುಗಳು ಹೇಗಿದ್ದಾರೆ? ಆರೋಗ್ಯವಾಗೇ ಇದ್ದಾರೆ. ಅವರೇ ಬರಬೇಕಾಗಿತ್ತು, ಆದ್ರೆ ದೀಕ್ಷೆಯಲ್ಲಿರೋದ್ರಿಂದ ಬರ್ಲಿಲ್ಲ. ನಿನಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಕಂಗ್ರಾಟ್ಸ್. ಏಯ್, ಸುಮ್ನೆ ನೀನು ಮಾತಾಡೋದು ಬಿಟ್ಟು ಅಲ್ಲೇನ್ ಬರ್ದಿದೆ ಅಂತ ಮಾತ್ರ ಹೇಳು. ಇಷ್ಟು ಒಳ್ಳೆ ವಿಷಯನ ತುಂಬಾನೇ ಸಿಂಪಲ್ ಆಗಿ ಹೇಳ್ಬಿಟ್ರೆ ಎಕ್ಸೈಟ್ಮೆಂಟೇ ಇರೋದಿಲ್ಲ ರೀ. ಇನ್ನೂ ಅರ್ಥ ಆಗ್ಲಿಲ್ವಾ? ಹಾಗಾದ್ರೆ ಓದ್ತೀನಿ, ಕೇಳಿಸ್ಕೊಳ್ಳಿ. ಗುರುಗಳ ಪತ್ರ. ನಮ್ ಸಮಸ್ಯೆಗೆ ಗುರುಗಳು ಬರ್ದಿರೋ ಪರಿಹಾರ ಏನು ಅಂದ್ರೆ, ಶ್ರವಂತಿಗೂ ಕೂಡ ದೇವಾಂಶ್ಗೆ ಹೆಂಡತಿಯಾಗಿರೋ ಹಕ್ಕು ಇದೆ. ನನ್ನ ಅಳಿಯನಿಗೆ ನನ್ನ ಮಗಳ ಜೊತೆ ಇನ್ನೊಬ್ಳು ಸವತಿ ಬರ್ತಾಳೆ ಅಂತಂದ್ರೆ ನಾನ್ ಸುಮ್ನೆ ಇರ್ತೀನಿ ಅಂತ ಹೇಗ್ ಅನ್ಕೊಳ್ತೀರಾ? ಏನಬ್ಬಾ ಇದು? ಗುರುಗಳು ತುಂಬಾ ನೀತಿವಂತರು, ಸತ್ಯನೇ ಮಾತಾಡ್ತಾರೆ. ಈ ಮನೆ ಸೊಸೆ ನೀನೇ ಅಂತ ಹೇಳ್ತಾರೆ ಅಂತ ಹೇಳಿದ್ದೆ. ಇವಾಗ ಆಗಿದ್ದೇನು? ಇದೇನಾ ನಿಮ್ಮ ಗುರುಗಳು ಹೇಳೋ ನ್ಯಾಯ? ಜಾನಕಿರಾಮ,
ಯಾರಿಗೆ ನ್ಯಾಯ ನೀತಿ ಇಲ್ಲ ಅಂತಿದ್ದೀರಾ? ನಮ್ಮ ಗುರುಗಳಿಗ? ನಮ್ಮ ಕುಟುಂಬಕ್ಕೆ ಎಷ್ಟೇ ಸಮಸ್ಯೆ ಬಂದರೂ ಕೂಡ ಇಷ್ಟು ನೆಮ್ಮದಿಯಿಂದ ಇದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಗುರುಗಳು. ಅಷ್ಟೇ ಯಾಕೆ, ನಿಮ್ಮ ಮಗಳು ವೈದೇಹಿ ಈ ಮನೆಗೆ ಸೊಸೆ ಆಗೋದಕ್ಕೆ ಅರ್ಹತೆ ಇದೆ ಅಂತ ಹೇಳಿ ದೀಪನ ಉಲ್ಟಾ ಇಟ್ಕೊಂಡು ನಿರೂಪಿಸಿದ್ದು ಅದೇ ಗುರುಗಳು ಜಾನಕಿರಾಮ. ಆವತ್ತು ವೈದೇಹಿ ವಿಷಯದಲ್ಲಿ ಅವ್ರು ಹೇಳಿದ್ದು ನಿಜ ಅಂದ್ಮೇಲೆ ಇವತ್ತು ಶ್ರವಂತಿ ಬಗ್ಗೆ ಹೇಳಿದ್ದು ಕೂಡ ನಿಜಾನೇ. ಅವರು ನಿಜಾನೇ ಹೇಳೋದು, ಅವರು ಹೇಳೋದೇ ನಿಜ. ಅದು ನಮಗೂ ಕೂಡ ದೈವ ಶಾಸನ, ವೇದವಾಕ್ಯ. ಶ್ರವಂತಿ ಕೂಡ ಈ ಮನೆ ಸೊಸೆಯಾಗಿರ್ಬೇಕು ಅನ್ನೋದು ಗುರುಗಳ ನಿರ್ಧಾರ. ಈ ಮನೆ ಯಜಮಾನ ಆಗಿರೋ ನನ್ನ ನಿರ್ಧಾರ ಕೂಡ. ಇದ್ರ ಬಗ್ಗೆ ಇನ್ಮೇಲೆ ಯಾರು ಏನು ಮಾತಾಡೋ ಹಾಗಿಲ್ಲ. ಹಲೋ ಬೇಬಿ, ಬೆಳಿಗ್ಗೆನೆ ಫೋನ್ ಮಾಡಿರೋ ಹಾಗಿತ್ತು. ನಾನು ಗೆದ್ದಿರ್ಲಿಲ್ಲಮ್ಮ, ಸಾರಿ ಬೇಬಿ. ಇಟ್ಸ್ ಓಕೆ ಅಂಕಲ್. ಫೋನ್ ಮಾಡದೇ ಇದ್ರೆ ಏನು, ಮಾಡ್ಬೇಕಾಗಿರೋ ಕೆಲಸ ಮಾಡಿದ್ರಲ್ವಾ? ನಾನೇನ್ ಮಾಡಿದ್ನಮ್ಮ? ನೀನೇ ನಮ್ಮೆಲ್ರಿಗೂ ದಶರಥ ರಾಮಯ್ಯನ ಸೋದರ ಸೊಸೆಯಾಗಿ ಆ ಮನೆಗೆ ಹೋಗಿ ತುಂಬಾ ದೊಡ್ಡ ಫೇವರ್ ಮಾಡಿದ್ಯಾ. ಯು ಆರ್ ರಿಯಲಿ ಡೇರಿಂಗ್, ಡ್ಯಾಶಿಂಗ್. ನಿನ್ನ ಪಾಕಿಸ್ತಾನಕ್ಕೋ ಚೈನಾಗೋ ಗೂಢಾಚಾರ್ಯ ಕಳಿಸಬಹುದು. ಎಲ್ಲೂ ಗುಟ್ಟನ್ ಬಿಟ್ಕೊಡ್ದಾಗೆ ಕೆಲ್ಸ ಮುಗಿಸ್ಕೊಂಡ್ ಬಂದ್ಬಿಡ್ತೀಯಾ. ಅಂಕಲ್, ಹೋಗ್ಲಿದ್ದು ಸಾಕು. ಬೆಳಿಗ್ಗೆ ನಡೆದಿದ್ ವಿಷಯದ ಬಗ್ಗೆ ಮಾತಾಡಿ. ಅಷ್ಟಕ್ಕೂ ಅಷ್ಟು ಬೇಗ ನನ್ನ ಹೆಸರು ಬರೆಯೋ ತರ ನೀವ್ ಹೇಗ್ ಮಾಡಿದ್ರಿ ಅಂಕಲ್? ಏನ್ ಮಾತಾಡ್ತಿದ್ಯಾ ಬೇಬಿ? ನಾನ್ ಹೆಸರು ಬದಲಾಯಿಸದ್ನಾ? ಏನ್ ಮಾತಾಡ್ತಿದ್ಯಾ? ಅಂದ್ರೆ ಇದ್ರಲ್ಲಿ ನಿಮ್ ಕೈವಾಡ ಇಲ್ವಾ? ರಾತ್ರಿ 2 ಪೆಗ್ಗು ಜಾಸ್ತಿ ಕುಡ್ದ್ಬಿಟ್ನಮ್ಮ. ಮಲಗ್ದವನ್ ಈಗಷ್ಟೇ ಎದ್ದೆ. ನೀವ್ ಮಾಡಿಲ್ಲ ಅಂದ್ಮೇಲೆ ಇನ್ಯಾರು ಮಾಡಿರಕ್ ಸಾಧ್ಯ? ಅಷ್ಟಕ್ಕೂ ಏನಾಯ್ತಮ್ಮ? ಅದೇ ಅಂಕಲ್, ನಿನ್ನೆ ವೈದೇಹಿ ತುಂಬಾ ಕಾನ್ಫಿಡೆಂಟ್ ಆಗಿದ್ಲು. ನನ್ ಬಗ್ಗೆ ಏನಾದ್ರೂ ಗೊತ್ತಾಯ್ತೇನೋ ಅಂತ ಭಯ ಪಟ್ಟಿದ್ದೆ ಅಲ್ವಾ? ಆದ್ರೆ ಇವತ್ ಗೊತ್ತಾಯ್ತು, ಗುರುಗಳು ಪರಿಹಾರ ಕೊಡ್ತಾರೆ ಅಂತ. ಅವರು ನಿಜ ಮಾತ್ರ ಹೇಳೋದ್ರಿಂದ ಅವಳ ಹೆಸರೇ ಬರೀತಾರೆ ಅಂತ ಅವಳು ನಂಬ್ಕೊಂಡಿದ್ಲು. ವೈದೇಹಿ ಹೆಸರಿರತ್ತೆ ಅಂತ ನಾನು ಹೆದರ್ಕೊಂಡಿದ್ದೆ. ಆದ್ರೆ ವಿಚಿತ್ರವಾಗಿ ನಾನು ಕೂಡ ದೇವಾಂಶ್ಗೆ ಹೆಂಡತಿ ಅಂತ ಬರ್ದ್ ಕಳ್ಸಿದ್ದಾರೆ. ಹೌದಾ? ಹೌದಂಕಲ್. ಇವರು ಗುರುಗಳ ಬಗ್ಗೆ ತುಂಬಾ ಬಿಲ್ಡಪ್ ಕೊಟ್ಟಿದ್ರು. ಅಪ್ಪಿ ತಪ್ಪಿನೋರ್ ಇಲ್ದಿರೋದ್ ಬರೆಯಲ್ಲ, ನೀವೇ ಹೇಗೋ ಮ್ಯಾನೇಜ್ ಮಾಡಿ ನನ್ನ ಹೆಸರು ಬರೆಯೋ ಹಾಗೆ ಮಾಡಿದ್ರಿ ಅನ್ಕೊಂಡೆ. ಆದ್ರೆ ನೀವಲ್ಲ ಅಂತಂದ್ರೆ ಗುರುಗಳೇ ನನ್ನ ಹೆಸರು ಬರ್ದಿದ್ದಾರಾ? ಚಾನ್ಸೇ ಇಲ್ವಲ್ಲ. ಇನ್ಯಾರಿರ್ಬೋದು? ಸರಿ ಅಂಕಲ್, ಯಾರೋ ಕರೀತಿದ್ದಾರೆ, ನಾನು ಆಮೇಲೆ ಮಾಡ್ತೀನಿ. ತುಂಬಾ ಸಹಾಯ ಆಯ್ತು ಸ್ವಾಮಿಗಳೇ. ಮೂರ್ಛೆ ರೋಗ ಇರೋರು ಒಬ್ಬೊಬ್ರೆ ಹೀಗೆ ಹೋಗ್ಬಾರ್ದು, ಜೊತೆಲಿ ಯಾರು ಕರ್ಕೊಂಬರ್ಬೇಕು. ಆಯ್ತು ಸ್ವಾಮಿಗಳೇ. ಸರಿ ಹೇಳು. ಜೊತೆಲಿ ಯಾರನ್ನ ಕರ್ಕೊಂಬಂದ್ರೆ ನೀನ್ ಯಾಕೆ ಕಾರಿಂದ ಇಳಿತಿದ್ದೆ? ನನ್ ಕೆಲ್ಸ ಹೇಗಾಗುತ್ತೋ ಹುಚ್ಚ ಸ್ವಾಮೀಜಿ. ಓಕೆನಾ ಸರ್, ಕೆಲಸ ಆಯ್ತಾ?
ಓಕೆ. ಎಲ್ಲ ನೀವ್ ಹೇಳ್ದಂಗೆ ಮಾಡಿದೀನಿ ದೊಡ್ಡಮ್ಮ. ಶ್ರವಂತಿ ಕೂಡ ಈ ಮನೆ ಸೊಸೆನೆ ಅಂತ ನೀನ್ ಹೇಳ್ದಂಗೆ ಬರ್ಸಿ ಕವರ್ ಎಕ್ಸ್ಚೇಂಜ್ ಮಾಡ್ದೆ. ಸ್ವಾಮೀಜಿ ಅದೇ ಮಾತು ಹೇಳಿದ್ರು, ಮನೇಲಿ ಎಲ್ರು ಅದೇ ಮಾತು ನಂಬಿದ್ರು. ನಿನ್ನ ಆಸೆನೂ ಈಡೇರ್ತು, ನನ್ ಜೇಬ್ಗೂ ಕಾಸು ಬಂತು. ಈ ನಿಜಾನ್ ಮುಚ್ಚಿಡೋ ಅಂತ ಅವಶ್ಯಕತೆ ನಿನಗಿರೋವರೆಗೂ ನನ್ ಖರ್ಚಿಗೆ ಬೇಕಾದಂತ ದುಡ್ಡಿಗೆ ಯಾವ ಕೊರತೆನೂ ಇರಲ್ಲ ದೊಡ್ಡಮ್ಮ. ಓ, ಎಂಜಲ್ ಆಗಿದೆ ಅಂತ ಕುಡಿಯಲ್ವಾ? ಅನ್ಕೊಂಡಿದ್ ನಡಿಲಿಲ್ವಲ್ಲ ಅನ್ನೋ ಡಿಸಪಾಯಿಂಟ್ಮೆಂಟ್ ಇಂದ ಈಗ ನಿನ್ ಗಂಟ್ಲಲ್ಲಿ ಏನೂ ಇಳಿಯಲ್ಲ. ಹೋಗ್ಲಿ, ನಾನೇ ಕುಡಿತೀನಿ. ಸೂಪರ್. ಹೌದು, ನಿನ್ನೆ ಏನ್ ಹೇಳ್ದೆ? ಇವತ್ ಬೆಳಿಗ್ಗೆನೆ ನನ್ ಚಾಪ್ಟರ್ ಕ್ಲೋಸ್ ಆಗತ್ತೆ, ನನ್ನ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಏನಾಯ್ತು? ನಾನಿಲ್ಲೇ ಇದ್ದೀನಿ. ಪಾಪ ನಿನ್ನ ಆಸೆನೆ ಸೀದಾ ಮಣ್ಪಾಲಾಯ್ತು. ಎಲ್ಲೋ ಏನೋ ಹೆಚ್ಚು ಕಡಿಮೆ ಆಗಿದೆ. ಇಲ್ಲ ಅಂದ್ರೆ ಒಂದು ಸುಳ್ಳನ್ನ ನಿಜ ಅಂತ ಗುರುಗಳು ಯಾಕೆ ಬರೀತಾರೆ? ಇಷ್ಟರಲ್ಲೇ ನೀನ್ ಸುಳ್ಳು ಅಂತ ನಿರೂಪಿಸ್ತೀನಿ. ಪ್ರೂವ್ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಗುರುಗಳೇ ಕಳ್ಸಿರೋ ಪತ್ರ ಬಂದಿದ್ಯಲ್ಲ, ಅದು ರಾಜ ಆಜ್ಞೆಗ್ ಸಮಾನ. ಅದನ್ ಬದಲಾಯಿಸಕ್ಕಾಗಲ್ಲ. ಈಗ ನಿನ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ನಾನ್ ಡೂಪ್ಲಿಕೇಟ್ ಅಂತ ನೀನ್ ಎಷ್ಟೇ ಸಾಕ್ಷಿಗಳನ್ನ ತೋರಿಸಿದ್ರು ಯಾರೂ ನಂಬಲ್ಲ. ಅದ್ರಲ್ಲಿ ಏನ್ ಬರ್ದಿದೆ ಅಂತ ಗೊತ್ತಲ್ಲ? ಎಲ್ಲಿ? ನಿನ್ ಬಾಯಲ್ಲೇ ಹೇಳು ನೋಡೋಣ. ಬೇಡ ಬಿಡು, ನಾನೇ ಹೇಳ್ತೀನಿ ಕೇಳು. ಶ್ರವಂತಿಗೂ ಕೂಡ ದೇವಾಂಶ್ ಹೆಂಡತಿ ಆಗಿರೋಕೆ ಹಕ್ಕಿದೆ. ಆಹಾ, ಕೇಳೋದಿಕ್ಕೆ ಎಷ್ಟು ಚೆನ್ನಾಗಿದೆ. ಕನ್ಸಲ್ ಕೂಡ ಅದು ನಡೆಯೋದಿಲ್ವೇ? ನನ್ ಗಂಡಂಗೆ ನೀನ್ ಹೆಂಡತಿ ಆಗೋ ವಿಷಯ ಹಾಗಿರ್ಲಿ, ನಿನ್ ನೆರಳು ಕೂಡ ಅವ್ರ ಮೇಲೆ ಬೀಳ್ತಿರೋ ಹಾಗೆ ನೋಡ್ಕೋತೀನಿ. ಆಲ್ರೆಡಿ ಎಲ್ಲ ರೈಟ್ಸು ಇದ್ಯಮ್ಮ ನನ್ಗೆ. ಇನ್ ನೆರಳು ತಾಕಕ್ ಬಿಡಲ್ಲ ಅಂದ್ರೆ ಏನು? ಏನೋ ಅದೃಷ್ಟ ಚೆನ್ನಾಗಿದ್ದು ಇನ್ನು ಹೆಂಡತಿ ಸ್ಥಾನದಲ್ಲೇ ಇದ್ಯಾ? ಆದ್ರೆ ಇಷ್ಟೊತ್ತಿಗಾಗ್ಲೇ ನನ್ ಬದ್ಲು ನೀನು ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕಾಗಿತ್ತು. ಹೇಗೆ ಅಂತ ಯೋಚಿಸ್ತಿದ್ಯಲ್ಲ? ಆ ಪತ್ರದಲ್ಲಿ ಶ್ರವಂತಿಗೂ ಕೂಡ ದೇವಾಂಶ್ಗೆ ಹೆಂಡತಿ ಆಗಿರೋ ಹಕ್ಕಿದೆ ಅಂತ ಬರ್ತಿದ್ದಾರೆ. ಅದ್ರ ಬದಲು ಶ್ರವಂತಿಗ್ ಮಾತ್ರನೇ ದೇವಾಂಶ್ಗೆ ಹೆಂಡತಿ ಆಗಿರೋ ಹಕ್ಕಿದೆ ಅಂತ ಬರ್ದಿದ್ರೆ ಆಗೇನ್ ಮಾಡ್ತಿದ್ದೆ ನೀನು? ನೆನ್ಸ್ಕೊಂಡ್ರೇನೆ ಮೈಯೆಲ್ಲ ನಡಕ್ತಿದೆ ಅಲ್ವಾ? ವೈದೇಹಿ, ಪ್ರಪಂಚಕ್ಕೂ ನಿನಗೂ ಸಂಬಂಧ ಇಲ್ದಿರೋ ಹಂಗೆ ಏನೋ ಯೋಚನೆ ಮಾಡ್ತಾ ಎಲ್ಲಿಗೋ ಹೋಗ್ತಾ ಇದ್ಯಾ. ಅಷ್ಟೇ ಬಿಡು, ಜೀವನಾನೇ ಶೂನ್ಯ ಆಗೋದ್ರೆ ಹೀಗೆ ಮೈ ಮೇಲ್ ಪ್ರಜ್ಞೆ ಇಲ್ದೆ ಹೋಗ್ತಾ ಇರ್ತಾರೆ. ಇವಾಗ ನಿಮಗೇನ್ ಬೇಕು ಅಕ್ಕ? ನನಗೇನು ಬೇಕಾಗಿಲ್ಲ ವೈದೇಹಿ. ಈಗ ನಿನ್ ಹತ್ರ ಏನಿಲ್ವೋ ಅದನ್ನೇ ಮಾತಾಡ್ತಿದ್ದೀನಿ ಅಷ್ಟೇ. ನಿನ್ನೆವರೆಗೂ ಚಿಕ್ಕ ಸೊಸೆ ಅನ್ನೋ ಹೆಸರಿತ್ತು, ಇವಾಗ ಅದು ಇಲ್ದಂಗಾಯ್ತಲ್ಲ. ಸೆಕೆಂಡ್ ವೈಫ್, ಎರಡನೇ ಹೆಂಡತಿ. ಪಾಪ ನಿನ್ ಪರಿಸ್ಥಿತಿ ಶತ್ರುಗೂ ಬರ್ಬಾರ್ದು ವೈದೇಹಿ. ನನ್ನನ್ನ ನಿನ್ನಗಿಂತ ದ್ವೇಷಿಸೋರು ಬೇರೆ ಯಾರಿದ್ದಾರೆ ಅಕ್ಕ? ಹಾಗಾಗಿ ನಿನಗ ಪರಿಸ್ಥಿತಿ ಬರ್ದೇ ಇರೋ ಹಾಗೆ ನೋಡ್ಕೊ. ನನ್ ಪರಿಸ್ಥಿತಿನ ನಾನ್ ನೋಡ್ಕೋತೀನಿ. ನನಗ ಆ ಪರಿಸ್ಥಿತಿ ಬರೋದೇ ಇಲ್ಲ. ನನ್ ಗಂಡ ಚೆನ್ನಾಗಾದ್ರೆ ಸಾಕು. ನಾನು ಅದನ್ನೇ ಬೇಡ್ಕೋತಾ ಇದ್ದೀನಿ. ವೈದೇಹಿ, ಈಗೇನಾಯ್ತಕ್ಕ?
ನೀನ್ ತುಂಬಾ ಕೋಪದಲ್ಲಿದ್ಯಾ ಅಲ್ವಾ? ಸ್ವಲ್ಪ ಹೊತ್ತಿಲ್ ನಿಂತಿದ್ದಕ್ಕೆ ನೋಡು ಎಷ್ಟು ಶೆಕೆ ಆಗ್ತಿದೆ. ಸ್ವಲ್ಪ ಫ್ಯಾನ್ ಸ್ವಿಚ್ ಹಾಕ್ ಹೋಗ್ತೀಯಾ? ಸರಿ ಅಕ್ಕ, ಆಗ್ಲಿ. ನಿನಗೋಸ್ಕರ ಒಂದ್ಸಲ ಏನು 2 ಸಲ ಫ್ಯಾನ್ ಹಾಕ್ತೀನಿ, ಸರಿನಾ? ಒಂದ್ಸಲ. 2 ಸಲ. 2 ಸಲ ಆಗೋಯ್ತಕ್ಕ. ಅದೇನಕ್ಕ, ಫ್ಯಾನ್ ಹಾಕಿದ ತಕ್ಷಣ ತಣ್ಣಗಾಗತ್ತೆ ಅಂದ್ರಿ, ಬೆವರ್ತಾ ಇದ್ದೀರಲ್ಲ? ಸಂಬಂಧ ಇಲ್ದೇ ಇರೋ ವಿಷಯಕ್ಕೆ ತಲೆ ಹಾಕಿದ್ರೆ ಹೀಗೆ ಬೆವರಿ ಸುಸ್ತಾಗಿ ಹೋಗ್ತೀರಾ. ವಾವ್, ವೈದೇಹಿ. ವೈದೇಹಿ, ಮಾಡ್ತೀನಿರು. ಸಂಹಾರ ಶಿಷ್ಟಾತ್ಮ ಸಂಚಾರ ಸದ್ಭಕ್ತ ಮಂದಾರ ಕಾತ್ಯಾಯಿನಿ ಪುತ್ರ ಲೋಕತ್ರಯ ಸ್ತೋತ್ರ ಸನ್ಮೌನಿ ಹೃತ್ಪದ್ಮ ಮಿತ್ರ ದಯಾಪಾತ್ರ ಕಲ್ಯಾಣ ಗಾತ್ರ ಶರಚ್ಛಂದ್ರ ಸಂಕಾಶ ವಕ್ರ ಸುರಾಧ್ಯಕ್ಷ ಸಂಸ್ತ್ಯುಚ್ಯ. ಆ ಶ್ರವಂತಿ ನಕಲಿ ಅಂತ ನಾನ್ ಪ್ರೂವ್ ಮಾಡಕ್ ಹೋಗೋ ಪ್ರತಿ ಸಲ ಯಾಕೆ ಯಾವಾಗ್ಲೂ ಏನಾದ್ರೂ ಅಡ್ಡ ಬರ್ತಿದೆ ಸ್ವಾಮಿ? ಈ ಸಮಯದಲ್ಲಿ ಗುರುಗಳಾದ್ರೂ ಇಲ್ಲಿ ಇದ್ದಿದ್ರೆ ಎಲ್ರಿಗೂ ನಿಜ ಏನು ಅಂತ ಗೊತ್ತಾಗಿ ಸಮಸ್ಯೆ ಬಗೆಹರಿತಿತ್ತೋ ಏನೋ. ಆದ್ರೆ ಅವರು ಹಿಮಾಲಯಕ್ಕೆ ಧ್ಯಾನ ಮಾಡಕ್ ಹೋಗಿದ್ದಾರೆ. ಯಾವುದೋ ವಿಧದಲ್ಲಿ ಅದು ನಿಜ ಅಲ್ಲ ಅನ್ನೋ ಸಂಗತಿ ತಿಳಿಯೋ ಹಾಗೆ ಮಾಡು. ಆದ್ರಿಂದ ನನಗೂ ನನ್ನ ಕುಟುಂಬಕ್ಕೂ ಯಾವುದೇ ರೀತಿ ಕೆಟ್ಟದ್ದು ನಡೀತಿರೋ ಹಾಗೆ ಕಾಪಾಡು ಸ್ವಾಮಿ. ಶ್ರವಂತಿ, 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 ಫಸ್ಟ್ ಈ ತಂತಿ ತೆಗೆದ್ಬಿಡ್ಬೇಕು. ಶ್ರವಂತಿ, 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 ಎದ್ದೇಳು. ಶ್ರವಂತಿ, 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 ಹೇ ಶ್ರವಂತಿ, ಶ್ರವಂತಿ ಕಣ್ಬಿಡು. ಶ್ರವಂತಿ, ಏನಾಯ್ತು ಶ್ರವಂತಿ? ಹೇ ಶ್ರವಂತಿ, ಶ್ರವಂತಿ, ಇಲ್ಲಿ ನೋಡು, ಏನಾಯ್ತು ಅದ್ಗೆ? ಗೊತ್ತಿಲ್ಲ ದೇವಾಂಶ್, ನಾನ್ ಬರೋಷ್ಟೊತ್ತಿಗೆ ಬಿದ್ದು ಹೋಗಿದ್ಲು. ಶ್ರವಂತಿ, ಶ್ರವಂತಿ, ಅಮ್ಮ ಶ್ರವಂತಿ, ಏನಾಯ್ತು ಅವಳಿಗೆ? ಅಯ್ಯೋ, ಕಣ್ಬಿಡು. ಅಮ್ಮ ಶ್ರವಂತಿ, 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 ಅಮ್ಮ ಶ್ರವಂತಿ, 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 ಅಮ್ಮ ಶ್ರವಂತಿ, ಏನಾಯ್ತು? ಅಮ್ಮ ಶ್ರವಂತಿ, ಏನಾಯ್ತಮ್ಮ? ಅಮ್ಮ ಶ್ರವಂತಿ, 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 ನಿನ್ ಕೆಲ್ಸನ. ಶ್ರವಂತಿ, ಶ್ರವಂತಿ, ದೇವಾಂಶ್, ಶ್ರವಂತಿ ಕಣ್ಬಿಡು. ಶ್ರವಂತಿ, ಏನಾಯ್ತು? ಏನಾಯ್ತು? ಗೊತ್ತಿಲ್ಲಪ್ಪ, ಏನಾಯ್ತು ಗೊತ್ತಿಲ್ಲ. ಶ್ರವಂತಿ, ಅಮ್ಮ, ಶ್ರವಂತಿ, 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 ಕಣ್ಬಿಡಮ್ಮ. ಶ್ರವಂತಿ, ಹಾಸ್ಪಿಟಲ್ ಹೋಗೋಣ ಬನ್ನಿ. ರಂಗ, ನಡೀರಿ, ನಿಧಾನ ನಿಧಾನಕ್ಕೆ ಎತ್ಕೊಳ್ಳಿ. ರಂಗ, ಒಂದು ಚಿಕ್ಕ ಆಧಾರ ಸಿಗೋ ಹಾಗೆ ಮಾಡು ಅಂದ್ರೆ ಇಷ್ಟು ದೊಡ್ಡ ಆಧಾರನೇ ಸಿಗೋ ಹಾಗೆ ಮಾಡ್ತೀರಾಮ. ನಮ್ಮ ಮಾವನ್ ತಂಗಿ ಮಗುನ ಅದೇ ಹಾಸ್ಪಿಟ್ಲಲ್ಲೇ ಹೆತ್ತಿರೋದಲ್ವಾ? ಅಂದ್ರೆ ಆ ಮಗು ತಾಯಿ ಬ್ಲಡ್ ಗ್ರೂಪ್ 2 ಆ ಹಾಸ್ಪಿಟಲ್ ರೆಕಾರ್ಡ್ಸ್ ಅಲ್ಲೇ ಇರುತ್ತೆ ಅಲ್ವಾ?
ಈಗ ಈ ಶ್ರವಂತಿ ಬ್ಲಡ್ ಗ್ರೂಪ್ಗೆ ಆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗದೆ ಹೋದ್ರೆ ಆಗ ಖಂಡಿತವಾಗ್ಲೂ ಇವಳಿ ಮನೆ ಸೋದರ ಸೊಸೆ ಅಲ್ಲ ಅಂತ ಗೊತ್ತಾಗುತ್ತೆ. ಅದಾಗದೆ ಹೋದ್ರೆ ತುಂಬಾ ಜನಕ್ಕೆ ಒಂದೇ ಬ್ಲಡ್ ಗ್ರೂಪ್ ಇರೋ ಅವಕಾಶ ಇರೋದ್ರಿಂದ ಆಗ ಬೇರೆ ಆಧಾರಕ್ಕೋಸ್ಕರ ಹುಡುಕ್ತೀನಿ. ಆದ್ರೆ ಇವಳು ನಕಲಿ ಆಗಿರೋದ್ರಿಂದ ಬ್ಲಡ್ ಗ್ರೂಪ್ ಮ್ಯಾಚ್ ಆಗದೆ ಈ ಆಧಾರದಿಂದನೇ ಅವಳು ಸಿಕ್ಕಾಕೋತಾಳೆ ಅಂತ ನಾನು ನಂಬ್ತಾ ಇದ್ದೀನಿ. ಆಶೀರ್ವಾದ ಮಾಡು ರಾಮ. ಅಯ್ಯೋ, ನೋಡಕ್ಕೆ ಇನ್ನೋಸೆಂಟ್ ತರ ಕಾಣಿಸ್ತಾಳೆ, ಆದ್ರೆ ತುಂಬಾ ಚಾಲಾಕಿ. ಇವಾಗ ಇವಳು ಹಾಸ್ಪಿಟಲ್ಗೆ ಹೋಗಿ ಬ್ಲಡ್ ಗ್ರೂಪ್ ಏನಾದ್ರೂ ಮ್ಯಾಚ್ ಆಗಿಲ್ಲ ಅಂದ್ರೆ ನಾನ್ ನಕಲಿ ಅಂತ ಪ್ರೂವ್ ಆಗ್ಬಿಡತ್ತೆ. ಪ್ಲಾನ್ ಎಲ್ಲ ಹಾಳಾಗತ್ತೆ. ಏನ್ ಮಾಡ್ಲಿ ಈಗ? ಶ್ರವಂತಿ, ಏನಮ್ಮ, ಯಾವ್ದ್ರ ಬಗ್ಗೆ ಆದ್ರೂ ಯೋಚಿಸ್ತಿದ್ಯಾ? ಹಾಗೇನಿಲ್ಲ ಅತ್ತೆ. ಸುಸ್ತಾಗ್ತಿದ್ಯಾ? ಏನಾದ್ರೂ ತಿಂತೀಯನಮ್ಮ? ಬೇಡ ಅತ್ತೆ. ಹೋಗ್ಲಿ, ಜ್ಯೂಸ್ ಕುಡಿತ್ಯಾ? ಬೇಡ ಅತ್ತೆ. ಕೊನೆ ಪಕ್ಷ ಹಾಲಾದ್ರೂ ಕುಡಿಯಮ್ಮ. ಏನು ಬೇಡ ಅತ್ತೆ. ಒಂದ್ ನಿಮಿಷಮ್ಮ, ಅವ್ರು ಕರಿತಾ ಇದಾರೆ, ಬಂದೇ ಇರು. The number you are trying to call is currently not reachable. ಅಬ್ಬಾ, ಮಿನಿಸ್ಟರ್ ಅಂಕಲ್ ಫೋನ್ ಯಾಕೆ? ಅರ್ಜೆಂಟ್ ಅಂತ ಕಾಲ್ ಮಾಡಿದ್ರೆ ಯಾವಾಗ್ಲೂ ನಾಟ್ ರೀಚಬಲ್ ಅಂತ ಬರುತ್ತೆ. ಈಗೇನಾದ್ರೂ ಅವಳು ಹಾಸ್ಪಿಟಲ್ಗೆ ಹೋದ್ರೆ ಇಷ್ಟು ದಿನ ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡತ್ತೆ. ಹಾ, ಮಮ್ಮಿಗ್ ಮಾಡ್ತೀನಿ. ಹೇಳು ಬೇಬಿ. ಎಲ್ಲಿದ್ಯಾ? ಹೊರಗಡೆ ಇದೀನಿ ಬೇಬಿ. ಹೇಳು, ಏನ್ ಬೇಕು? ನಂಗೆ ಅರ್ಜೆಂಟ್ ಆಗಿ ಒಂದ್ ಹೆಲ್ಪ್ ಬೇಕು. ಅಷ್ಟೇ ತಾನೇ, ನಾನ್ ನೋಡ್ಕೊಳ್ತೀನಿ ಬಿಡು. ಹಲೋ ಹಲೋ, ಫೋನ್ ಯಾಕೆ ಕಟ್ ಮಾಡಿದ್ರು? ಮತ್ತೆ ಫೋನ್ ಹಿಡ್ಕೊಂಡ್ಯಾ? ಈಗಷ್ಟು ಮುಖ್ಯವಾಗಿ ಯಾರ್ ಜೊತೆ ಮಾತಾಡ್ಬೇಕು ಹೇಳು? ನಿನ್ನ ಆರೋಗ್ಯ ಮುಖ್ಯ ಅಲ್ವೇನಮ್ಮ? ಕೂತ್ಕೊ ಮೊದ್ಲು. ತಗೋ, ಹಾಲ್ ಕುಡಿ. ಸಾಕು ಅತ್ತೆ. ಕುಡಿ ಅಂದೆ ತಾನೆ, ಕುಡಿ. ಸಾಕತ್ತೆ. ಸರಿ, ಸ್ವಲ್ಪ ಹೊತ್ತು ನಾನು ನಿನ್ ಜೊತೆನೆ ಇರ್ತೀನಿ ಬಿಡು. ಪೂರ್ತಿ ಕೇಳಿಸ್ಕೊಳ್ದೆ ನಾನ್ ನೋಡ್ಕೋತೀನಿ ಅಂತ ಫೋನ್ ಇಟ್ಬಿಟ್ಟು. ಖಂಡಿತ ಇದೇ ಹಾಸ್ಪಿಟಲ್ ಅಂದ್ರಲ್ಲ, ನನಗಿಂತ ಮುಂಚೆ ಯಾರಾದ್ರೂ ತಗೊಂಡು ಹೋಗಿರ್ಬೋದಾ ಮೇಡಮ್?
ಆಯ್ತಾ? ಈಗ ನಾನ್ ಬರೋಕ್ಕೂ ಮುಂಚೆ ಯಾರಾದ್ರೂ ಬಂದು ಆ ರಿಪೋರ್ಟ್ಸ್ ನ ಕೇಳಿದ್ರಾ? ಇಲ್ಲ ಮೇಡಮ್. ಸರಿ ಬನ್ನಿ. ಓಕೆ ಮೇಡಮ್. ಹಾಯ್. ಹಾ ಹೇಳಿ, ಏನ್ ಬೇಕಿತ್ತು? ನಾನು ಇಲ್ಲಿ ಹೆಡ್ ನರ್ಸ್ ಆಗಿ ಹೊಸದಾಗಿ ಜಾಯ್ನ್ ಆಗಿದ್ದೀನಿ. ಓಹ್ ವೆಲ್ಕಮ್. ಇಲ್ಲಿ ಡೇಟ್ ಆಫ್ ಬರ್ತ್ಸ್ ಅಂಡ್ ಡೆತ್ ಸರ್ಟಿಫಿಕೇಟ್ಸ್ ಇರೋ ಸೆಕ್ಷನ್ ಇರುತ್ತಲ್ಲ, ಅದು ಯಾವ ಫ್ಲೋರ್ ಅಲ್ಲಿ ಇದೆ? ಓ ನಾ ತೋರಿಸ್ತೀನಿ ಬನ್ನಿ. ತಪ್ಪಾಗೋಯ್ತು ಅಣ್ಣ, ಇನ್ಯಾವತ್ತೂ ನಾನು ಹೀಗ್ ಮಾಡೋದಿಲ್ಲ. ಸರಿ ಹೋಗು. ಏನಣ್ಣ ಇದು? ನನಗೆ ನನ್ನ ತಂಗಿ ಎಷ್ಟು ಮುಖ್ಯನೋ, ನಿನಗೆ ಅಂತ ಮಾಡಿಸಿದ ಒಡವೆ ಕೂಡ ಅಷ್ಟೇ ಮುಖ್ಯ. ಹೌದಮ್ಮ, ಆ ಒಡವೆಗಳನ್ನ ನಿನ್ಗೋಸ್ಕರ ಅಂತಾನೆ ಮಾಡ್ಸಿರೋದು. ಮೊದಲನೇ ಸಲ ಆ ಒಡವೆಗಳನ್ನ ನಿನ್ಮೈ ಮೇಲೆ ನೋಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ನಮ್ಗಳಿಗೆ ಮುಟ್ಟಕ್ಕೂ ಸಹ ಬಿಟ್ಟಿಲ್ಲ. ಅಂಥದ್ರಲ್ಲಿ ಅವಳು ಹಾಕೊಂಡ್ರೆ ಸುಮ್ನೆ ಇರ್ತಾರ? ಖಂಡಿತ ಸುಮ್ನಿರಲ್ಲ. ಆ ಒಡವೆನ ವಾಪಸ್ ಕಳ್ಸಿ ಬಂಗಾರನ ಕರಗಿಸಿ ಹೊಸದಾಗಿ ಮಾಡಿಸ್ಕೊಂಬನ್ನಿ. ಸರಿ ಹೋಯ್ತು ಅಣ್ಣ. ಅಡ್ಗೆ ಮಾಡ್ತಿದ್ಯಾ ವೈದೇಹಿ? ಮಾತಾಡ್ತಿಲ್ಲ. ನನ್ ಬಗ್ಗೆ ಏನೋ ಕಣ್ಣು ಹಿಡಿಬೇಕು ಅಂತ ನೀನ್ ತುಂಬಾ ಟ್ರೈ ಮಾಡ್ತಿದ್ಯಲ್ಲ, ಏನಾಯ್ತು? ಏನೂ ವರ್ಕೌಟ್ ಆಗ್ಲಿಲ್ವಾ? ಎಲ್ಲ ಯೋಚನೆ ಬಿಟ್ಟು ಆರಾಮಾಗಿ ತರಕಾರಿ ಕಟ್ ಮಾಡ್ತಿದ್ಯಾ? ತರಕಾರಿ ಹೆಚ್ಚ್ತಾ ಇದ್ದೀನಿ, ಅದನ್ನ ಮಾತ್ರ ಹೆಚ್ಚೋದಕ್ ಬಿಡು. ಅಬ್ಬಾ, ವಾರ್ನಿಂಗು ಅಷ್ಟೇ ಬಿಡು. ವಾರ್ನಿಂಗ್ ನ ಕೊಡೋದ್ ಬಿಟ್ಟು ಬೇರೆ ಏನು ನಿನ್ ಕೈಯಿಂದ ಮಾಡಕ್ಕಾಗಲ್ಲ. ಏನ್ ಮಾಡಕ್ಕಾಗತ್ತೆ? ಸರಿ, ಈ ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೊ. ನಾಳೆ ಯಾವತ್ತಾದ್ರೂ ನಿನ್ ನಕಲಿ ಅಂತ ಪ್ರೂವ್ ಮಾಡಿ ಎಲ್ರ ಮುಂದೆ ನಿಲ್ಲಿಸ್ತೀನಲ್ಲ, ಅವಾಗ ಕೇಳು ಈ ಪ್ರಶ್ನೆನ. ಏನು, ನಿಜವಾಗ್ಲೂ ಕಣ್ ಹಿಡ್ಬಿಡ್ತ್ಯಾ? ಬಂಗಾರದ ಒಡವೆಗಳ ಮಧ್ಯ ಒಂದು ಉಮಾ ಗೋಲ್ಡ್ ಒಡವೆ ಇಟ್ರೆ ಮೊದ್ಲು ನೋಡಕ್ ಬಂಗಾರ ತರಾನೇ ಇರುತ್ತೆ. ಆಮೇಲೆ ಬಣ್ಣ ಬಿಟ್ಕೊಂಡು ನಕಲಿ ಅಂತ ಗೊತ್ತಾಗತ್ತೆ. ಯಾವ್ದೇ ಆದ್ರೂ ಬಣ್ಣ ಇರೋವರೆಗೂ ಅಷ್ಟೇ. ಒಂದು ಸಲ ಆ ಬಣ್ಣ ಹೋದ್ಮೇಲೆ ನಿಜ ಹೊರಗ್ ಬರತ್ತೆ. ನಿನ್ ನಿಜವಾದ ಬಣ್ಣನೂ ಖಂಡಿತ ಬಯಲಾಗತ್ತೆ. ಇವತ್ತೋ ನಾಳೆನೋ ಸ್ವಲ್ಪ ದಿನಗಳಾದ್ಮೇಲೆ ಅನ್ನೋದು ಗೊತ್ತಿಲ್ಲ, ಆದ್ರೆ ನೀನ್ ಈ ಮನೆಯಿಂದ ಹೊರಗೆ ಹೋಗೋದು ಮಾತ್ರ ಖಚಿತ. ಆದ್ರೆ ಮನೆಯಿಂದ ಮಾಮೂಲಿಯಾಗಿ ಹೊರಗೆ ಹೋಗ್ತೀಯೋ ಅಥವಾ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತೀಯೋ ಅನ್ನೋದು ನಿನ್ಗಿರೋ ಅದೃಷ್ಟದ ಮೇಲೆ ಡಿಪೆಂಡ್ ಆಗತ್ತೆ. ನನ್ನನ್ ಮನೆಯಿಂದ ಹೊರಗೆ ಕಳಿಸ್ತ್ಯಾ? ನನ್ನ ಯಾವತ್ಗೂ ಈ ಮನೆಯಿಂದ ಹೊರಗೆ ಕಳಿಸ್ತಿರೋ ಅಂತ ಒಂದ್ ಕೆಲ್ಸನ ಮಾಡ್ ತೋರ್ಸ್ಲಾ? ಏನು ಅಂತ ಯೋಚಿಸ್ತಿದ್ಯಾ ಶೋಭನಾ? ನಾನ್ ನಕಲಿ ಅಂತ ಪ್ರೂವ್ ಮಾಡ್ಬೋದು. ಈ ತಾಳಿನೂ ಕೂಡ ಸುಳ್ಳು ಅಂತ ಪ್ರೂವ್ ಮಾಡ್ಬೋದು. ಆದ್ರೆ ಅವ್ರ ಜೊತೆ ಏನಾದ್ರೂ ನನ್ ಶೋಭನಾ ಆದ್ರೆ ಆ ಸಂಬಂಧನ್ ಮಾತ್ರ ಸುಳ್ಳು ಅಂತ ಪ್ರೂವ್ ಮಾಡೋದಿಕ್ಕಾಗಲ್ಲ. ಹುಚ್ಚು ಹುಚ್ಚಾಗೇನಾದ್ರೂ ಮಾತಾಡಿದ್ರೆ ಚುಚ್ಚಿ ಸಾಯಿಸ್ಬಿಡ್ತೀನಿ.
ಶೋಭನ ಆಗೋದ್ ಹಾಗಿರ್ಲಿ, ನಿನ್ ನೆರಳು ಕೂಡ ಅವ್ರ ಮೇಲೆ ಬೀಳ್ಬಾರ್ದು. ಅಬ್ಬಾ ಸರಿ, ಹಾಗಾದ್ರೆ ಒಂದು ಆಟ ಆಡೋಣ. ಇವತ್ತು ದೇವಾಂಶ್ ಜೊತೆ, ಓ ಸಾರಿ ಸಾರಿ ಸಾರಿ, ನನ್ ಗಂಡನ್ ಜೊತೆ ನನ್ ಶೋಭನ ಆಗೋ ಹಾಗೆ ಮಾಡ್ತೀನಿ. ಅತ್ತೆ ಏನಾಯ್ತು? ಡಲ್ ಆಗಿದ್ದೀರಲ್ಲ? ಸ್ವಲ್ಪ ತಲೆನೋಯ್ತಾ ಇದೆಯಮ್ಮ. ಅಯ್ಯೋ ಹೌದಾ? ಇರಿ ಇರಿ, ನಾನ್ ಮಸಾಜ್ ಮಾಡ್ತೀನಿ. ಅಯ್ಯೋ ಬೇಡಮ್ಮ. ತಪ್ಪೇನತ್ತೆ? ಸೊಸೆ ಅತ್ತೆಗೆ ಸೇವೆ ಮಾಡ್ಬಾರ್ದಾ? ಇಲ್ಲಾಂದ್ರೆ ನೀವಿನ್ನೂ ನನ್ನ ನಿಮ್ ಅತ್ತಿಗೆ ಮಗಳ ತರ ನೋಡ್ತಾ ಸಂಕೋಚ ಪಡ್ತಾ ಇದ್ದೀರಾ? ಅಯ್ಯಯ್ಯೋ ಯಾಕಮ್ಮ ಹಾಗೆ ಹೇಳ್ತೀಯಾ? ನೀನು ನನ್ ಸೋದ್ರ ಸೊಸೆ, ವಾರಸ್ದಾರನ್ನ ಕೊಡೋ, ಈ ವಂಶನ ಉದ್ಧಾರ ಮಾಡೋಂತ ಸೊಸೆ ಕೂಡ. ಹಾಗಿದ್ಮೇಲೆ ನಮ್ಮ ಅತ್ತೆ ಮಾವ ಖುಷಿಯಾಗಿರೋ ತರ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ ಅಲ್ವಾ? ಮಸಾಜ್ ಮಾಡ್ತೀನಿ. ಅತ್ತೆ ಹೇಳಮ್ಮ. ಊರ್ಮಿಳಾ ಅಕ್ಕ ಮತ್ತೆ ಲಕ್ಕಿ ಬಾವನ್ಗೆ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 5 ವರ್ಷ ಆಗೋಯ್ತಮ್ಮ. ಎಲ್ಲ ಸರಿಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ 3 ವರ್ಷದಿಂದ 4 ವರ್ಷದ ಮಗು ಅಜ್ಜಿ ತಾತ ಅನ್ಕೊಂಡು ಮನೆ ತುಂಬಾ ಓಡಾಡ್ತಿತ್ತು. ಆದ್ರೆ ಆ ದೇವ್ರು ಈ ವಿಷಯದಲ್ಲಿ ನಮ್ಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟಾತೆ. ಹೌದಮ್ಮ, ಅದ್ ನನ್ನ ಹಣೆ ಬರಹ ಆಗಿರೋದ್ರಿಂದ ಅನ್ಭವಿಸ್ಲೇಬೇಕಲ್ಲಮ್ಮ. ಅದು ಸರಿ ಅತ್ತೆ, ಭಾವಂಗೇನೋ ಆಕ್ಸಿಡೆಂಟ್ ಆಯ್ತು, ಆ ಕಾರಣಕ್ಕೆ ಅವ್ರಿಗೆ ಮಕ್ಳಾಗಿಲ್ಲ ಅಂತ ನಾವ್ ಅನ್ಕೋಬಹುದು. ಆದ್ರೆ ವೈದೇಹಿಗೂ ಚಿಕ್ಕ ಭಾವನ್ಗೂ ಮದ್ವೆ ಆಗಿ ತುಂಬಾ ದಿನ ಆಯ್ತಲ್ವಾ? ಇಷ್ಟು ಬೇಗ ಮಕ್ಳಾಗಿಲ್ಲ ಅಂದ್ರು ಅಟ್ಲೀಸ್ಟ್ ಗುಡ್ ನ್ಯೂಸ್ ಆದ್ರೂ ನಿಮ್ ಕಿವಿಗ್ ಬಿದ್ದಿದ್ರೆ ನಿಮಗ್ ಸ್ವಲ್ಪನಾದ್ರೂ ಖುಷಿ ಆಗ್ತಿತ್ತಲ್ವಾ? ಅದನ್ನೂ ಆಗ್ಲಿಲ್ಲ ನೋಡಿ. ಈ ಮನೇಲಿ ಒಂದ್ ಮಗು ಹುಟ್ಟಿದ್ರೆ ಎಷ್ಟ್ ಚೆನ್ನಾಗಿರತ್ತಲ್ವಾ? ಏನಾಯ್ತತ್ತೆ? ಆಡಬಾರ್ದೇನಾದ್ರೂ ಮಾತಾಡದ್ನಾ? ಹಾಗೆಲ್ಲ ಏನೂ ಇಲ್ಲಮ್ಮ. ಹೌದು, ನಾನು ಗುರುಗಳ ಹತ್ರ ಹೋಗ್ ಬಂದ್ಮೇಲೆ ಚೀಟಿನ ಬದಲಾಯಿಸಿ ಶ್ರವಂತಿ ಕೂಡ ನನ್ ಸೊಸೆ ಅಂತಾನೆ ಬರ್ಸಿದ್ಯಾಕೆ? ನಮ್ ವಂಶದ ಕುಡಿನ ನನ್ ಸೋದ್ರ ಸೊಸೆ ಶ್ರವಂತಿನೇ ಕೊಡ್ಬೇಕು ಅಂತ ಅಲ್ವಾ? ಅದ್ರ ಬಗ್ಗೆ ಮಾತ್ರ ಯೋಚಿಸ್ದೆ. ಆದ್ರೆ ಅತ್ತೆ ಗೊತ್ತಿಲ್ದಿರೋ ವಿಷಯ ಏನು ಅಂದ್ರೆ, ಶ್ರವಂತಿ ಮನೆ ಸೋದ್ರ ಸೊಸೆನೇ ಅಲ್ಲ ರಂಗ. ಅಂದ್ಮೇಲೆ ಸೊಸೆ ಹೇಗಾಗ್ತಾಳೆ? ಅದನ್ನ ಯಾರು ನಂಬಲ್ವಲ್ಲ ಅಮ್ಮೋರೆ. ಅದೇ ನನ್ ಬೇಜಾರು ರಂಗ. ನಿಜವಾಗ್ಲೂ ಶ್ರವಂತಿ ಏನಾದ್ರೂ ಸೋದರ ಸೊಸೆ ಆಗಿದ್ದಿದ್ರೆ, ಚಿಕ್ಕ ವಯಸ್ಸಲ್ಲಿ ಅವ್ರ ಮದ್ವೆ ಆಗಿದ್ದು ಅವಳನ್ನೇ ಆಗಿದ್ದಿದ್ರೆ, ನಾನೇ ಇವ್ರಿಬ್ರನ್ನು ಒಂದ್ ಮಾಡಿ ಹೊರಟೋಗ್ತಿದ್ನೋ ಏನೋ. ಈ ತರ ಎಲ್ಲ ನೀವು ದಯವಿಟ್ಟು ಮಾತಾಡ್ಬಿಡಿ ಅಮ್ಮೋರೆ, ಅಣ್ಣನ್ ಮನ್ಸು ಹಾಳಾಗೋಗುತ್ತೆ. ಆ ಪರಿಸ್ಥಿತಿ ಬರಲ್ಲ ರಂಗ. ಯಾಕಂದ್ರೆ ಈ ಶ್ರವಂತಿ ನಕಲಿ. ನನ್ ಗಂಡನ್ನ ಒಬ್ಳು ನಕಲಿಗೆ ಕೊಟ್ಟು ನಾನೆಲ್ಲಿಗೆ ಹೋಗ್ಲಿ? ಇದುವರೆಗೂ ಯಾವತ್ತೂ ಅನ್ಸಿರ್ಲಿಲ್ಲ, ಆದ್ರೆ ಇವತ್ತು ಅನಿಸ್ತಿದೆ ರಂಗ, ನಾನ್ ಯಾಕೆ ಅನಾಥೆ ಆಗ್ಬೇಕಿತ್ತು? ಯಾಕೆ ನನ್ನ ಹೆತ್ತೋರ್ನ ಯಾಕೆ ಬಿಟ್ಟು ಹೋಗ್ಬೇಕಾಗಿತ್ತು? ಬಡವರಾಗಿದ್ರು ಸರಿ, ಹೆತ್ತೋರ್ ಯಾರು ಅನ್ನೋದು ನನಗೆ ಗೊತ್ತಿದ್ದಿದ್ರೆ, ಇವತ್ತು ಹೆಂಡತಿ ಆಗಿದ್ದಿದ್ರು ಕೂಡ ನನ್ನ ಸ್ಥಾನ ಪ್ರಶ್ನಾರ್ಥಕವಾಗಿರ್ತಿರ್ಲಿಲ್ಲ ರಂಗ. ಇವಾಗ ಏನ್ ಮಾಡೋದು ಅಮ್ಮೋರೆ? ಏನಾದ್ರೂ ಮಾಡ್ಬೇಕು ರಂಗ. ಅತ್ತೆ ಬರೋಷ್ಟ್ರಲ್ಲಿ ಶ್ರವಂತಿನ ಹೊರ ಕಳಿಸ್ಬೇಕು. ಏನ್ ಬೇಬಿ, ನೀನ್ ಹೇಳ್ತಾ ಇರೋದ್ ನಿಜಾನಾ? ದೇವಾಂಶ್ಗೂ ನಿನ್ಗೂ ಫಸ್ಟ್ ನೈಟಾ? ಹೌದಮ್ಮ.
ಈ ದಿನಕ್ಕೋಸ್ಕರ ಎಷ್ಟೆಲ್ಲ ತಲೆ ಓಡಿಸಿ ಏನೆಲ್ಲ ಪ್ಲಾನ್ ಮಾಡ್ಬೇಕು ಅಂತ ನಾನು ಯೋಚಿಸ್ತಾ ಇದ್ದೆ. ಆದ್ರೆ ಇಷ್ಟು ಈಸಿಯಾಗಿ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇದು ನನ್ ಮಗಳು ಅಂದ್ರೆ ನನಗ್ ಗೊತ್ತು ಬೇಬಿ. ನೀನಲ್ಲಿ ಕಾಲಿಟ್ಟಿದ ತಕ್ಷಣ ನಾನ್ ಅನ್ಕೊಂಡಿದ್ ಮಾಡ್ತೀಯ ಅಂತ ಗೊತ್ತಿತ್ತು. ನನ್ ಟಾರ್ಗೆಟು ಅದೇ ಅಂದ್ಮೇಲೆ ನಾನ್ ಸಾಧಿಸ್ದೆ ಸುಮ್ನೆ ಇರ್ತೀನಾ? ದೇವಾಂಶ್ನ ನೋಡಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆದ ಮಾಮ್. ನೀನು ದಶರಥ್ ರಾಮನ್ಗೆ ವರ್ಸೆಲ್ ತಂಗಿ ಅಂದ್ಮೇಲೆ ನಂಗ್ ದೇವಾಂಶ್ ಮಾವನ್ ಮಗ ಆಗ್ತಾನಲ್ವಾ, ಅದಕ್ಕೆ ನನಗೆ ಅವನ್ ಮೇಲೆ ತುಂಬಾ ಇಷ್ಟ ಆಯ್ತು ಮಾಮ್. ಆದ್ರೆ ಮದ್ವೆ ವಿಷಯ ಗೊತ್ತಾಗಿ ತುಂಬಾ ಬೇಜಾರಾಗಿತ್ತು. ಈಗ ಮದ್ವೆ ಆದ್ರೆ ಏನು, ಆ ಸಂಬಂಧ ನೋಡ್ದಾಕಿದ್ರೆ ನಿನ್ ಸಂಬಂಧ ಬೆಳೆತೆ ಅಂತ ಹೇಳ್ದೆ ನೋಡು. ಅದ್ರಿಂದನೇ ನಾನು ಇಲ್ಲಿಗೆ ಬಂದಿದ್ದು. ಅಷ್ಟೇ ಬೇಬಿ. ನಮ್ಗೇನ್ ಬೇಕು ಅನ್ಸುತ್ತೋ ಅದನ್ನ ನಾವು ಪಡ್ಕೊಳ್ಳೋದ್ ಮುಖ್ಯ. ಅದು ಎಲ್ಲೇ ಇದ್ರು, ಯಾರ ಹತ್ರ ಇದ್ರು, ಯಾವ ಪರಿಸ್ಥಿತಿಲಿದ್ರು ಸರಿ. ಎಸ್ ಮಾಮ್, ಫಸ್ಟ್ ನಾನು ದೇವಾಂಶ್ನ ಬುಟ್ಟಿಗೆ ಹಾಕೋತೀನಿ. ಅದಾದ್ಮೇಲೆ ಆ ಪೀಡೆ